ಎಸ್ ಇಲ್ಲಿ ನೋಡ್ರಿ ನಿಮ್ಗೆ ಆಲ್ರೆಡಿ ರೀಸನಿಂಗ್ ವಿಡಿಯೋಸ್ಗಳನ್ನ ನಾನು ಆಲ್ರೆಡಿ ಹಾಕಿದ್ದೀನಿ. 25 ವಿಡಿಯೋಸ್ಗಳಿದಾವ. ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಪ್ರಾಪರ್ ಆಗಿ ನೋಡ್ಕೊಳ್ರಿ ಇನ್ನೊಂದ್ಸರಿಗೆ. ಆಮೇಲೆ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಂತಂದ್ ಹೇಳಿದ್ರೆ ಅಲ್ಲಿ ಕೂಡ ಏನಂತಂದ್ ಹೇಳಿದ್ರೆ 15 ವಿಡಿಯೋಸ್ಗಳಿದಾವ. ಒಂದೊಂದು ಟಾಪಿಕ್ ಒಂದೊಂದು ವಿಡಿಯೋ ಅದಾವ. ಟೋಟಲ್ ಆಗಿ 15 ವಿಡಿಯೋಸ್ಗಳಿದಾವ. ಆಮೇಲೆ ನೆಕ್ಸ್ಟ್ ಇಂಗ್ಲಿಷ್ ವಿಡಿಯೋಸ್ಗಳನ್ನ ನಾನು ಕಂಟಿನ್ಯೂಸ್ ಆಗಿ ಇವಾಗ 10 ಅಪ್ಲೋಡ್ ಮಾಡೀನಿ. ಇನ್ ನೆಕ್ಸ್ಟ್ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಅದಾದ ನಂತರ ಮೇನ್ ಇಂಪಾರ್ಟೆಂಟ್ ನಾವ್ ಇವಾಗ ಏನ್ ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಕತ್ತೇವಲ್ಲ, ಇವಾಗ ಆಲ್ರೆಡಿ ಏನಂತಂದ್ ಹೇಳಿದ್ರೆ ಕ್ವಶನ್ ಪೇಪರ್ ಅನಾಲಿಸಿಸ್ ಅಲ್ಲಿ 20 ವಿಡಿಯೋಸ್ಗಳಿದಾವ. ಆಲ್ಮೋಸ್ಟ್ 18ರಿಂದ 20 ವಿಡಿಯೋ ಅದಾವ. ಇನ್ನು ಏನಂತಂದ್ ಹೇಳಿದ್ರೆ 4ನೇ ತಾರೀಕುವರೆಗೂ, ಫೆಬ್ರವರಿ 4ನೇ ತಾರೀಕು ಅಂತಂದ್ ಹೇಳಿದ್ರೆ ಮೇ ಬಿ ದ ಕ್ವಶನ್ ಪೇಪರ್ ಅನಾಲಿಸಿಸ್ 100 ವರೆಗೂ ಹೋಗ್ಬೋದು ನಿಮ್ಗೆ. ಸೊ ಡೈಲಿ ಏನಂತಂದ್ ಹೇಳಿದ್ರೆ ವಿಡಿಯೋಸ್ಗಳನ್ನ ರಿಪೀಟ್ ಆಗಿ ನೋಡ್ಬೇಕು ನೀವು. ಸೊ ಉಳಿದವರೆಗೂ ನಿಮ್ಗೆ ಲೈವ್ ಕ್ಲಾಸ್ ಅಟೆಂಡ್ ಆಗೋರಿಗೆ ನಿಮ್ಗೆ ಇಷ್ಟ ಕ್ಲಿಯರಾ? ರಿಪೀಟ್ ಆಗಿ ನೋಡ್ಬೇಕು. ಅದಾದ ನಂತರ ನಾನು ಹೇಳೋ ಪ್ರತಿಯೊಂದು ಟ್ರಿಕ್ಸ್ ಗಳನ್ನ ಯೂಸ್ ಮಾಡಕ್ ಕಲಿಬೇಕು ಕ್ಲಾಸ್ ಒಳಗಡೆ. ಅವಾಗ ನಿಮ್ದು ಸ್ಕೋರ್ ಜಾಸ್ತಿ ಆಗತ್ತ. ಎಸ್ ನಾನು ಇವಾಗ ನೋಡ್ರಿ, ಸೊ ಯಾರಿಗಾದ್ರೂ ಆನ್ಲೈನ್ ಟೆಸ್ಟ್ ಗಳು ಬೇಕು ಅಂತಂದ್ರೆ ಆನ್ಲೈನ್ ಟೆಸ್ಟ್ ಸ್ಕೋರ್ ಕರೆಕ್ಟ್ ಆಗ್ತಿದಾವಲ್ಲ ಎಲ್ರು, ಅದನ್ನ ನಾನು ನೋಡ್ತಾ ಇದ್ದೀನಿ. ಆರಾಮಾಗಿ ಮಾಡ್ಕೊಡ್ರಿ. ಸೊ ಯಾರಾದ್ರೂ ಕ್ಲಾಸು ಏನಾದ್ರೂ ಜಾಯ್ನ್ ಆಗೋರಿದ್ರೆ ನನ್ನ ನಂಬರ್ ಕೊಡ್ರಿ ಅಷ್ಟ, 8496868637. ಯಾರಿಗೇನು ಹೇಳಕ್ ಹೋಗ್ಬೇಡ್ರಿ. ನಿಮ್ ಪ್ರಕಾರ ಆರಾಮಾಗಿ ನೀವು ಸ್ಟಡಿ ಮಾಡ್ಕೊಂತ ಹೋಗ್ರಿ. ನಿಮ್ ತರ ಯಾರು ಸ್ಟಡಿ ಮಾಡಕತ್ತಿಲ್ಲ. ಸೊ ಇವಾಗ ಯಾರಾದ್ರೂ ನನ್ನ ವಿಡಿಯೋಸ್ಗಳನ್ನ ನೋಡ್ಬಿಟ್ಟು ಯಾರಾದ್ರೂ ಕಂಪಲ್ಸರಿ ಸ್ಟಡಿ ಮಾಡಕತ್ತಿದ್ರಿ, ಡೈಲಿ 1 ಅವರ್ ಅಲ್ಲ 1 ಅವರ್ ಸಾಕು. 1 ಅವರಿಂದ 2 ಅವರ್ ಯಾರಾದ್ರೂ ಪರ್ಟಿಕ್ಯುಲರ್ ಆಗಿ ಸ್ಟಡಿ ಮಾಡಕತ್ತಿದ್ರಿ ಅಂದ್ರೆ ಸಾಕಷ್ಟು, ಆರಾಮಾಗಿ ಮಾಡ್ಕೋಬಹುದು. ನೋಡ್ರಿ ಫಸ್ಟ್ ಕ್ವಶನ್ GK ಒಳಗಡೆ ಏನೈತ ಕ್ವಶನ್, ನೆಕ್ಸ್ಟ್ ಹೋಗಂಗಿಲ್ಲ, ಫಸ್ಟ್ ಕ್ವಶನ್ ಅಷ್ಟೇ. ಕೋವಿಡ್-19 ಸಾಂಕ್ರಾಮಿಕ ರೋಗ ಜಾಗತಿಕ ಪ್ರತಿಕ್ರಿಯೆ, ಭಾರತದ ಕೊಡುಗೆಗಳು ಮತ್ತು ಮುಂದಿನ ಹಾದಿ. ಸೊ ಇದೊಂದೇನಂತಂದ್ ಹೇಳಿದ್ರೆ ಒಂದು ವರದಿಯನ್ನ ಸಿದ್ಧಪಡಿಸಿದಾರ. ಅವ್ರ ಹೆಸರು ಯಾರು ಸಿದ್ಧಪಡಿಸಿದಾರ ಅಂತಂದ್ ಹೇಳಿ ಕೇಳಿದಾರ. ಸೊ ಇದ್ರಲ್ಲಿ ನೀವು ಹೇಳ್ಬೇಕು ಇದು ಯಾವಾಗಿಂದ ಅಂತಂದ್ ಹೇಳಿದ್ರೆ 2024 ಫೆಬ್ರವರಿಯಲ್ಲಿ ನಡೆದಿರುವಂತಹ ಕ್ವಶನ್ ಪೇಪರ್ ಇದು. 2024 ಫೆಬ್ರವರಿಲಿ. ಇವಾಗ ನೀವೇನ್ ಮಾಡ್ಬೇಕಂತಂದ್ ಹೇಳಿದ್ರೆ ಇದ್ರಲ್ಲಿ ಯಾರು ಮಾಡಿದಾರ, ಯಾರು ಹೊರಡಿಸಿದಾರ, ಸಿದ್ಧಪಡಿಸಿದಾರ ಅಂತಂದ್ ಹೇಳಿ ನನಗ ನೀವ ಆನ್ಸರ್ ಅನ್ನ ಹಾಕ್ಬೇಕು. ಯಾವ ತರ ಎಲಿಮಿನೇಷನ್. ಎಸ್ ಫಸ್ಟ್ ಕ್ವಶನ್ ನೋಡ್ರಿ, 2024 ನಡೆದಿರುವಂತ ಕ್ವಶನ್ ಪೇಪರ್. ಅವ್ರೇನ್ ಕೇಳಿದ್ರೆ ಕೋವಿಡ್-19 ಸಾಂಕ್ರಾಮಿಕ ರೋಗ ಅಂತಂದ್ ನಿನ್ ಕೇಳಿದಾರ. ಇವಾಗ ಎಲಿಮಿನೇಷನ್ ಮೆಥಡ್ ಮಾಡಿ, ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡಿ ಹೆಂಗ್ ಕಂಡಿಡೀರಿ ನೋಡೋಣ. ಓಕೆ, ಎ ಎಲಿಮಿನೇಟ್ ಆಗತ್ತ. ಎದಕ್ಕಾಗತ್ತ? ಕೋವಿಡ್-19 ಸಂಬಂಧಪಟ್ಟಂಗ ಐತೆ. ಬಟ್ ಅದರ ರಾಜನಾಥ್ ಸಿಂಗ್ ಇವ್ರೇನಂತಂದ್ ಹೇಳಿದ್ರೆ ಮಿಲಿಟರಿ ರಕ್ಷಣಾ ಸಚಿವರು. ವೆರಿ ಗುಡ್. ಇವ್ರೇನಂತಂದ್ ಹೇಳಿದ್ರೆ ಡಿಫೆನ್ಸ್ ಮಿನಿಸ್ಟರ್. ರಾಜನಾಥ್ ಸಿಂಗ್ ಬರಂಗಿಲ್ಲ. ನೆಕ್ಸ್ಟ್ ಯಾವ್ದು ಎಲಿಮಿನೇಟ್ ಮಾಡ್ಬೋದು? ವೆರಿ ಗುಡ್. ಸೊ ಆಪ್ಷನ್ ಡಿ ಎಲಿಮಿನೇಟ್ ಮಾಡ್ಬೋದು. ಆಪ್ಷನ್ ಡಿ. ಎದಕ್ಕ? ಅರುಣ್ ಜೇಟ್ಲಿ. ಎದಕ್ಕ? ಯಾಕಂತಂದ್ ಹೇಳಿದ್ರೆ ಇವ್ರು ತೀರ್ಕೊಂಡಿದಾರ, ಇವ್ರು ಇಲ್ಲ ಇವಾಗ. ಇವ್ರೇನಂತಂದ್ ಹೇಳಿದ್ರೆ ಸತ್ತೋಗಿದಾರ. ಆತರ ಹೇಳ್ಬಾರ್ದು. ಇವ್ರೇನಪ್ಪಾ ಅಂತಂದ್ ಹೇಳಿದ್ರೆ ಅವ್ರದ್ದು ಡೆತ್ ಆಗೈತೆ. ಇದು ಬರಂಗಿಲ್ಲ. ನೆಕ್ಸ್ಟ್ ಇವ್ 2 ಆಪ್ಷನ್ ಇದಾವ. ನರೇಂದ್ರ ಮೋದಿ ಇವ್ರೇನಂತಂದ್ ಹೇಳಿದ್ರ ಪ್ರೈಮ್ ಮಿನಿಸ್ಟರ್. ಇವ್ರು ಮಾಡಂಗಿಲ್ಲ. ಸೊ ಅಂತವೆಲ್ಲ ಏನಂತಂದ್ ಹೇಳಿದ್ರ ಮಾಡಂಗಿಲ್ಲ. ಇವ್ರದ್ ಕೆಲಸಗಳು ಬೇರೆ ಇರ್ತಾವ. ಸೊ ಉಳಿದಿರೋದ ಒಂದೇ ಆಪ್ಷನ್ ಪಿ ಚೌಧರಿ ಅಂತಂದ್ ಹೇಳಿ. ನಮ್ದು ಆನ್ಸರ್ ಏನಂತಂದ್ ಹೇಳಿದ್ರೆ ಪಿ ಚೌಧರಿ ಅಂತಂದ್ ಹೇಳಿ. ಎಷ್ಟೋ ಜನರಿಗೆ ಪಿ ಚೌಧರಿ ಅಂತಂದ್ ಗೊತ್ತಾ ಇರಂಗಿಲ್ಲ. ಬಟ್ ಅದ್ರ ನಮ್ದು ಆನ್ಸರ್ ಬಂತಾ ಪಿ ಚೌಧರಿ ಅಂತಂದ್ ಹೇಳಿ. ಎಸ್. ಸೊ ಈ ರೀತಿಯಾಗಿ ನಾವು ಎಲಿಮಿನೇಟ್ ಮೆಥಡ್ ಮಾಡ್ಬೇಕು, ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ ಹೇಳಿದ್ರ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಖ್ಯಾತ ಭರತನಾಟ್ಯ ಕಲಾವಿದೆ. ಅದಕ್ಕಿಂತ ಮುಂಚೆ ನಾನು ಕೆಲವೊಂದು ಪಾಯಿಂಟ್ಸ್ ಗಳನ್ನ ಹೇಳ್ತೀನಿ ನಿಮ್ಗ. ಕೆಲವೊಂದು ಪಾಯಿಂಟ್ಸ್ ಗಳನ್ನ ಇಲ್ಲಿ ಬುಕ್ಸ್ ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಕೆಲವೊಂದು ಬುಕ್ಸ್ ಗಳು ಬರ್ಕೊಂಡ್ ಇಟ್ಕೊಡ್ರಿ ಅವನ್ನ. ಒಂದ್ ಯಾವ್ದಂತಂದ್ ಹೇಳಿದ್ರೆ ರೆವಲ್ಯೂಷನ್ 2020 ಅಂತಂದ್ ಹೇಳಿ ಬರುತ್ತೆ. ರೆವಲ್ಯೂಷನ್ ಕನ್ನಡದಾಗೂ ಹಂಗ ಬರುತ್ತೆ, ರೆವಲ್ಯೂಷನ್ ಅಂತಂದ್ ಹೇಳಿ. ಇದನ್ನ ಬರ್ದವ್ರ ಯಾರಂತಂದ್ ಹೇಳಿದ್ರೆ ಚೇತನ್ ಭಗತ್. ಅದನ್ನ ಬರ್ದವ್ರ ಯಾರಂತಂದ್ ಹೇಳಿದ್ರೆ ಚೇತನ್ ಭಗತ್. ಆನ್ಸರ್ ಹೇಳೋದಕ್ಕಿಂತ ಮುಂಚೆ ಬರ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ದ ವೈಟ್ ಟೈಗರ್ ಅಂತಂದ್ ಹೇಳಿ ಬರುತ್ತೆ. ದ ವೈಟ್ ಟೈಗರ್ ಅಂತಂದ್ ಹೇಳಿ. ಇದು ಯಾರು ಬರ್ದಾರ ಅಂತಂದ್ ಹೇಳಿದ್ರೆ ಅರವಿಂದ್ ಅಡಿಗ. ಯಾರು ಬರ್ದಾರ? ಅರವಿಂದ್ ಅಡಿಗ ಅಂತಂದ್ ಹೇಳಿ ಒಬ್ರು ಲೇಖಕರು ಬರ್ದಿದಾರ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದ್ ಹೇಳಿ ಬರುತ್ತ. ಇದನ್ನ ಇಂಗ್ಲಿಷ್ನಾಗ ಬರೆದ್ ಇಟ್ಕೊಳ್ರಿ. ಕನ್ನಡದಾಗ ಅವ್ರು ಹಂಗ ಕೊಟ್ ಬಿಡ್ತಾರ. ನೆಕ್ಸ್ಟ್ ಅರುಂಧತಿ ರಾಯ್. ವೆರಿ ಗುಡ್. ಅರುಂಧತಿ ರಾಯ್ ಏನಂತಂದ್ ಹೇಳಿದ್ರೆ ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅಂತಂದ್ ಹೇಳಿ. ಅದಾದ ನಂತರ ಇನ್ನೊಂದು ಬರದ ದ ಇನ್ಹೆರಿಟನ್ಸ್ ಆಫ್ ಲಾಸ್ ಅಂತಂದ್ ಹೇಳಿ. ದ ಇನ್ಹೆರಿಟನ್ಸ್
ಆಫ್ ಲಾಸ್ ಅಂತಂದ್ ಹೇಳಿ, ಇನ್ಹೆರಿಟೆನ್ಸ್ ಆಫ್ ಲಾಸ್ ಅಂತಂದ್ ಹೇಳಿ, ಇದನ್ನ ಕಿರಣ್ ದೇಸಾಯಿ ಅವರು ಬರ್ತಾರೆ. ಯಾರು? ಕಿರಣ್ ದೇಸಾಯಿ. ಸೊ ಇದೇನಂತಂದ್ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್ 3 ಬುಕ್ಸ್ಗಳು. ಇದು ಟೋಟಲ್ 4 ಬಂತಲ್ಲ. ಇದು ರೆವಲ್ಯೂಷನ್ ಆಫ್ 2020 ಐತಲ್ಲ, ಇದು ಚೇತನ್ ಭಗತ್ ಅವ್ರದ್ದು ತುಂಬಾ ಇಂಪಾರ್ಟೆಂಟ್. ಅದಾದ ನಂತರ ದ ವೈಟ್ ಟೈಗರ್, ದ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್, ದ ಇನ್ಹೆರಿಟೆನ್ಸ್ ಆಫ್ ಲಾಸ್, ಈ 3 ಬುಕ್ಸ್ ಗಳಿಗೆ ಮ್ಯಾನ್ ಬೂಕರ್ ಪ್ರೈಸ್ ಸಿಕ್ಕೈತೆ. ಈ ಕ್ವಶನ್ಸ್ ಗಳು ಬಹಳ ಸಾರಿ ಬಂದಿದಾವ ಎಲ್ಲ ಎಕ್ಸಾಮ್ಸ್ ಗಳಲ್ಲಿ. ದ ವೈಟ್ ಟೈಗರ್ ಅರವಿಂದ್ ಅಡಿಗರ್ದು, ಆಮೇಲೆ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ ಅರುಂಧತಿ ರಾಯ್, ದ ಇನ್ಹೆರಿಟೆನ್ಸ್ ಆಫ್ ಲಾಸ್ ಕಿರಣ್ ದೇಸಾಯಿ, ಈ 3 ಜನರಿಗೆ ಮ್ಯಾನ್ ಬೂಕರ್ ಪ್ರೈಸ್ ಬಂದಿದಾವ. ಈ ಪಾಯಿಂಟ್ಸ್ ಗಳನ್ನ ನೀವು ಒಂದ್ ಕಡೆ ಸೈಡ್ ಗೆಲ್ಲಾದ್ರೂ ಬರ್ದಿಟ್ಕೋಬೇಕು, ಕೇಳೋ ಚಾನ್ಸಸ್ ಇದಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನೈತೆ ಅಂತಂದ್ ಹೇಳಿದ್ರ, ಖ್ಯಾತ ಭರತನಾಟ್ಯ ಕಲಾವಿದೆ ಮತ್ತು ಕಲಾ ಕ್ಷೇತ್ರದ ಸಂಸ್ಥಾಪಕರಾಗಿದ್ದ ರುಕ್ಮಿಣಿ ದೇವಿ ಅರುಂದಲೆ ಅವರು 1956ರ ಡ್ಯಾಶ್ ಡ್ಯಾಶ್ ಪ್ರಶಸ್ತಿಗೆ ಪಾತ್ರರಾಗಿದಾರ ಅಂತಂದ್ ಹೇಳಿ ಕ್ವಶನ್ ಐತೆ. ಇವ್ರು ನೋಡ್ರಿ, ಈ ರುಕ್ಮಿಣಿ ದೇವಿ ಬಗ್ಗೆ ನಾನು ನಿಮ್ಗೆ ತುಂಬಾ ಇಂಪಾರ್ಟೆಂಟ್ ಆಲ್ರೆಡಿ ಹೇಳ್ಬಿಟ್ಟಿದ್ದೇನೆ. ಸೊ ಅವ್ರ ಬಗ್ಗೆ ಏನಂತಂದ್ ಹೇಳಿದ್ರೆ, ಇದು ಡ್ಯಾನ್ಸರ್ಸ್ ಅಂತಂದ್ ಹೇಳಿ ಒಂದು ವಿಡಿಯೋ ಐತಲ್ಲ, ಆ ವಿಡಿಯೋದಲ್ಲಿ ಏನಂತಂದ್ ಹೇಳಿದ್ರೆ ಫುಲ್ ಡೀಟೇಲ್ ಆಗೈತೆ. ಎಸ್, ನಟರಾಜ ಅಕಾಡೆಮಿ ಅಂತಂದ್ ಬರಂಗಿಲ್ಲ, ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ. ಕಾಳಿದಾಸ ಸಮ್ಮಾನ ಕೂಡ ಬರಂಗಿಲ್ಲ. ಸೊ ಇನ್ನೆರಡಿದ್ರೆ ಇವೆರಡೆ. ಬಟ್ ಅದ್ರ ಭಾರತ ರತ್ನ ಅವ್ರಿಗೆ ಕೊಟ್ಟಿಲ್ಲ. ಭಾರತ ರತ್ನ ಏನಂತಂದ್ ಹೇಳಿದ್ರೆ ಅವ್ರಿಗೆ ಕೊಟ್ಟಿಲ್ಲ. ಆಪ್ಷನ್ ಬಿ ಏನಂತಂದ್ ಹೇಳಿದ್ರೆ ಇಲ್ಲಿ ಕರೆಕ್ಟ್ ಆಗತ್ತೆ. ಕ್ಲಿಯರ್ ಎಲ್ರಿಗೂ? ಎಲಿಮಿನೇಷನ್. ನಟರಾಜ ಅಕಾಡೆಮಿ ಅಂತಂದ್ ಹೇಳಿ ಎಲ್ಲೂ ಪ್ರಶಸ್ತಿನೂ ಇಲ್ಲ. ಕಾಳಿದಾಸ ಸಮ್ಮಾನ ಐತೆ, ಬಟ್ ಆದ್ರೆ ಇದಕ್ ಸಂಬಂಧ ಇಲ್ಲ. ಭಾರತ ರತ್ನ ಅವ್ರಿಗೆ ಕೊಟ್ಟಿಲ್ಲ. ಸೊ ಉಳಿದಿರೋದೊಂದು ಪದ್ಮಭೂಷಣ. ಅವ್ರಿಗೆ ಬಂದ್ರೆ ಯಾವ್ದು ಬರ್ಬೋದು? ಈಗ ಡ್ಯಾನ್ಸರ್ಸ್ ಬರ್ತಾರಲ್ಲ, ಅವ್ರಿಗೆ ಪದ್ಮಭೂಷಣ ಬರ್ಬೋದು, ಪದ್ಮಶ್ರೀ ಬರ್ಬೋದು, ಅಥವಾ ಸಾಹಿತ್ಯ ನಾಟಕ ಅಕಾಡೆಮಿ ಸಮಥಿಂಗ್ ಏನೋ ಬರುತ್ತೆ ನೋಡ್ರಿ, ಅದು ಬರ್ಬೋದು. ಇವನ್ ಬಿಟ್ರೆ ಬೇರೆ ಯಾವ ಪ್ರಶಸ್ತಿಗಳು ಬರಂಗಿಲ್ಲ. ನಾವು ಅದೇ ತರ ನೆನ್ಪಿಟ್ಕೋಬೇಕು. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ನೆಕ್ಸ್ಟ್ ಕೆಲವೊಂದು ತುಂಬಾ ಇಂಪಾರ್ಟೆಂಟ್. ಇವಾಗ ಇವರು ಯಾವುದಕ್ಕೆ ಸಂಬಂಧಪಟ್ಟಿದಾರ? ರುಕ್ಮಿಣಿ ದೇವಿ ಅವರು ಯಾವ ಡ್ಯಾನ್ಸ್ಗೆ ಸಂಬಂಧಪಟ್ಟಿದಾರ? ಅದು ಕ್ವಶನ್ ಬಂದವಲ್ಲ ಹಲವಾರು ಸರಿ. ರುಕ್ಮಿಣಿ ದೇವಿ ಅಂದ ತಕ್ಷಣ ಓಕೆ, ವೆರಿ ಗುಡ್. ಭರತನಾಟ್ಯಕ್ಕೆ ಸಂಬಂಧಪಟ್ಟಂತಹವರು ಯಾರು? ರುಕ್ಮಿಣಿ ದೇವಿ. ಸೇಮ್ ಅದೇ ತರ ರುಕ್ಮಿಣಿ ದೇವಿ ಒಬ್ರಾದ್ರು. ಇನ್ನು ನೆಕ್ಸ್ಟ್ ಇವ್ರು ತಮಿಳ್ನಾಡು. ಭರತನಾಟ್ಯ ಯಾವ್ದಕ್ ಬರುತ್ತೆ? ತಮಿಳ್ನಾಡಕ್ ಬರುತ್ತೆ. ವೆರಿ ಗುಡ್. ಇವಾಗ ನನಗೆ ಹೇಳ್ರಿ, ಭರತನಾಟ್ಯಕ್ಕೆ ಸಂಬಂಧಪಟ್ಟಂತಹ ಹೆಸರುಗಳು ಯಾವ್ಯಾವು, ಮತ್ ಬೇರೆ ಬೇರೆ ಹೆಸರುಗಳು ಯಾವ್ಯಾವ ಬರ್ತಾವ? ಯಾವ್ಯಾವ ಬರ್ತಾವ ನೋಡ್ರಿ. ಪದ್ಮಾ ಸುಬ್ರಹ್ಮಣ್ಯಂ. ಯಾರು? ಪದ್ಮಾ ಸುಬ್ರಹ್ಮಣ್ಯಂ ಅಂತಂದ್ ಹೇಳಿ ಒಬ್ರು ಬರ್ತಾರ. ಅದಾದ ನಂತರ ಅಲರ್ಮೇಲಿ ವಲ್ಲಿ ಅಂತಂದ್ ಹೇಳಿ ಬರ್ತಾರ. ಆಮೇಲೆ ನೆಕ್ಸ್ಟ್ ಯಾಮಿನಿ ಕೃಷ್ಣಮೂರ್ತಿ. ಅದಾದ ನಂತರ ನೆಕ್ಸ್ಟ್ ಯಾರು? ಮಲ್ಲಿಕಾ ಸಾರಾಬಾಯಿ. ನೆಕ್ಸ್ಟ್ ಯಾರು ಅಂತಂದ್ ಹೇಳಿದ್ರ ಮಲ್ಲಿಕಾ ಸಾರಾಬಾಯಿ. ಅದಾದ ನಂತರ ನೆಕ್ಸ್ಟ್ ಮೃಣಾಲಿನಿ ಸಾರಾಬಾಯಿ ಅಂತಂದ್ ಹೇಳಿ. ಇಷ್ಟು ಜನ ಏನಂತಂದ್ ಹೇಳಿದ್ರೆ ಇನ್ನೂ ಕೆಲವೊಂದು ಜನ ಬರ್ತಾರ. ನಾನು ಆಲ್ರೆಡಿ ಬೇರೆ ವಿಡಿಯೋದಲ್ಲಿ ಹೇಳಿದೀನಿ, ಇವ್ರು ಇಂಪಾರ್ಟೆಂಟ್. ಇಲ್ಲಿವರೆಗೂ ಕ್ವಶನ್ಸ್ ಏನ್ ಕೇಳಿದ್ರಲ್ಲ ಅದರಲ್ಲಿ ಸೋನಾಲ್ ಮಾನ್ಸಿಂಗ್ ಬಗ್ಗೆನೂ ಕೇಳಿದಾರೆ ಕ್ವಶನ್. ಸೋನಾಲ್ ಮಾನ್ಸಿಂಗ್. ಸೊ ಕೆಲವೊಂದು ಪಾಯಿಂಟ್ಸ್ ಇರ್ತಾವ, ಅವುಗಳನ್ನ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಅವ್ರು 2ಕ್ಕೆ ಬರ್ತಾರ. ವೆರಿ ಗುಡ್. ಸೋನಾಲ್ ಮಾನ್ಸಿಂಗ್ ಅವ್ರ ಏನಂತಂದ್ ಹೇಳಿದ್ರೆ ಒಡಿಸ್ಸಿ ಮತ್ತು ಭರತನಾಟ್ಯಕ್ಕೆ 2ಕ್ಕೂ ಬರ್ತಾರ. ಸೊ ಅದಕ್ಕೋಸ್ಕರ ಅವ್ರು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಡ್ಯಾಶ್ ಡ್ಯಾಶ್ಗೂ ಮುನ್ನ ಭಾರತವು ಜನಸಂಖ್ಯಾ ಪರಿವರ್ತನೆಯ ಮೊದಲ ಹಂತದಲ್ಲಿತ್ತು ಅಂತಂದ್ ಹೇಳಿ. ಸೊ ಅವಾಗ ಏನಂತಂದ್ ಹೇಳಿದ್ರೆ ಭಾರತದ ತುಂಬಾ ಡಿಫ್ರೆಂಟ್ ಆಗಿತ್ತು. ಎಸ್, ಏನದು ಆನ್ಸರ್? ಜನಸಂಖ್ಯೆ ಮೊದಲು ಒಂಥರ ಇತ್ತು, ಅದಾದ ನಂತರ ಆ ವರ್ಷ ಆದ ನಂತರ ಡಿಫ್ರೆಂಟ್ ಆಗಿ ಹೋಯ್ತು. ಇವಾಗ ನನಗ್ ಹೇಳ್ರಿ, ಎಲಿಮಿನೇಟ್ ಮೆಥಡ್ ಮಾಡ್ಬೋದಾ ಇದ್ರಲ್ಲಿ ಆರಾಮಾಗಿ? ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದ್ ಹೇಳಿದ್ರೆ ಓಕೆ ಡನ್. ಎ ಆಗಂಗಿಲ್ಲ, ಯಾಕಂದ್ರೆ 1990 ಇವಾಗ ರೀಸೆಂಟ್ ಆಗಿ ಆಗೈತಿ ಅಂತಂದ್ ಹೇಳಿ. ಓಕೆ ಡನ್. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ. ಇವಾಗ ಏನಂತಂದ್ ಹೇಳಿದ್ರ ನಮ್ದು ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ ಕಡೆ ಎಲ್ಲೂ ಏನಂತಂದ್ ಹೇಳಿದ್ರ ಕಮ್ಮಿ ಆಗಿದ್ದಂತದ್ದು ಎಲ್ಲೂ ಕೇಳೇ ಇಲ್ಲ. ಕಂಟಿನ್ಯೂಸ್ ಆಗಿ ಏನಂತಂದ್ ಹೇಳಿದ್ರೆ ಜಾಸ್ತಿ ಆಕೋತ ಹೋಗೈತೆ ಜನಸಂಖ್ಯೆ, ಎಲ್ಲೂ ಕಡಿಮೆ ಆಗಿಲ್ಲ. ಅದಕ್ಕೋಸ್ಕರ 1960, 80 ಎರಡೂ ತೆಗೆದು ಹಾಕ್ಬೋದು ನಾವು. ಬಟ್ ಅದ್ರ 1921ರಲ್ಲಿ ಮೊದಲು ಏನಿತ್ತಂತಂದ್ ಹೇಳಿದ್ರೆ ಸ್ವಲ್ಪ ಏನಂತಂದ್ ಹೇಳಿದ್ರೆ ಜನಸಂಖ್ಯೆ ಇತ್ತು. ಅದಾದ ನಂತರ 1900 ಆ ಟೈಮಲ್ಲಿ 1918, 1919 ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಇವನ್ ಪ್ಲೇಗ್ ರೋಗ ಅವು ಇವೆಲ್ಲ ಬಂದಿರ್ತಾವ.
ಎಸ್. ಅದಾದ ನಂತರ ನೆಕ್ಸ್ಟ್ 1921 ಆದ್ಮೇಲೆ ಏನಾಗತ್ತೆ ಅಂತಂದ್ ಹೇಳಿದ್ರೆ ಕ್ರಮೇಣವಾಗಿ ಜನಸಂಖ್ಯೆ ಇನ್ಕ್ರೀಸ್ ಆಕೋತ್ ಹೋಗುತ್ತೆ. ಸೊ ಅದಕ್ಕೋಸ್ಕರ 1921 ನನಗೆ ಕರೆಕ್ಟ್ ಆಗಿರೋದು. ನೆಕ್ಸ್ಟ್ ಪಾಪ್ಯುಲೇಷನ್ ಮೇಲೆ ನಿಮಗೆ ಬರುವಂತ ಕ್ವಶನ್ಸ್ ಗಳೇನೇನು ಸ್ಪೀಡ್ ಆಗಿ ಹೇಳ್ಕೊಂತ ಹೋಗ್ಬಿಡ್ರಿ. ಪಾಪ್ಯುಲೇಷನ್ ಅಂದ ತಕ್ಷಣ ಇವಾಗ ನಮ್ಗೆಲ್ಲರೂ ಗೊತ್ತೈತೆ. ಇವಾಗ ನಿಮ್ಗೆ ಇನ್ನೊಂದು ಸುದ್ದಿ ಗೊತ್ತೈತಿ, 2024 ಡಿಸೆಂಬರ್ ಪ್ರಕಾರ ಚೀನಾವನ್ನ ಹಿಂದಿಕ್ಕಿ ನಮ್ಮ ಭಾರತ ದೇಶ 1ನೇ ಸ್ಥಾನದಲ್ಲಿ ಐತೆ ಪಾಪ್ಯುಲೇಷನ್ ಒಳಗಡೆ. ಸೆಕೆಂಡ್ ಪ್ಲೇಸ್ ಚೀನಾ ಐತೆ. ಕ್ಲಿಯರ್ ಎಲ್ರಿಗೂ? ಇದೊಂದು ಹೊಸ ಪಾಯಿಂಟ್. ಇವಾಗ 2024 ಡಿಸೆಂಬರ್ ಪ್ರಕಾರ ಭಾರತ 1ನೇ ಪ್ಲೇಸ್ ಅಲ್ಲಿ ಐತೆ, ಚೀನಾ 2ನೇ ಪ್ಲೇಸ್ ಅಲ್ಲಿ ಐತೆ. ಆಮೇಲೆ ನೆಕ್ಸ್ಟ್ ಇದು ನಮ್ ನಾರ್ಮಲ್ ಆಗಾಯ್ತು. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್, ಯಾವ ರಾಜ್ಯ ಜಾಸ್ತಿ ಐತೆ? ಯಾವ ರಾಜ್ಯ ಜಾಸ್ತಿ ಐತೆ? ಯಾವ ರಾಜ್ಯ ಅಂತಂದ್ ಹೇಳಿದ್ರೆ ಉತ್ತರ ಪ್ರದೇಶ ಜಾಸ್ತಿ ಐತೆ. ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಉತ್ತರ ಪ್ರದೇಶನ ಜಾಸ್ತಿ ಐತೆ. ಕಡಿಮೆ ಯಾವ್ದೈತೆ ಅಂತಂದ್ ಹೇಳಿದ್ರೆ ಸಿಕ್ಕಿಂ ರಾಜ್ಯ ಐತೆ. ಕಡಿಮೆ ಯಾವ್ದು? ಸಿಕ್ಕಿಂ ರಾಜ್ಯ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಸಾಕ್ಷರತೆ ಬಗ್ಗೆ. ಸಾಕ್ಷರತೆ ಅತಿ ಹೆಚ್ಚು ಸಾಕ್ಷರತೆ ಯಾವ ರಾಜ್ಯದಲ್ಲಿ ಐತೆ ಅಂತಂದ್ ಹೇಳಿದ್ರೆ ಕೇರಳದೊಳಗಡೆ ಐತೆ. ಅತಿ ಹೆಚ್ಚು ಸಾಕ್ಷರತೆ ಕೇರಳದೊಳಗಡೆ ಐತೆ. ಕಡಿಮೆ ಎಲ್ಲೈತಪ್ಪ ಅಂತಂದ್ ಹೇಳಿದ್ರೆ ಬಿಹಾರ್ ಒಳಗಡೆ ಐತೆ. ಇವಾಗ ಕಡಿಮೆ ಎಲ್ಲೈತಿ? ಬಿಹಾರ್ ಒಳಗಡೆ ಐತೆ, ಬಿಹಾರ್. ಆಮೇಲೆ ನೆಕ್ಸ್ಟ್ ಲಿಂಗಾನುಪಾತ. ಲಿಂಗಾನುಪಾತ ಇವನ್ ಲಿಂಗಾನುಪಾತ ಕೂಡ ಏನಂತಂದ್ ಹೇಳಿದ್ರೆ ಹೆಚ್ಚಿಗೆ ಇರೋದು ಕೇರಳದೊಳಗಡೆ ಐತೆ. ಅತಿ ಹೆಚ್ಚಿರೋದೆಲ್ಲ ಅಂತಂದ್ ಹೇಳಿದ್ರೆ ಕೇರಳದೊಳಗಡೆ ಅತಿ ಹೆಚ್ಚೈತೆ. ಆಮೇಲೆ ಇವೆಲ್ಲ ನಿಮಗ್ ಗೊತ್ತೈತೆ, ಇನ್ನು ನಾವು ಡಿಸ್ಕಷನ್ ಮಾಡ್ತೀವಿ ಬಾಳ. ಆಮೇಲೆ ಅತಿ ಹೆಚ್ಚು ಮಾತನಾಡುವ ಭಾಷೆ ಯಾವ್ದಂತಂದ್ ಹೇಳಿದ್ರೆ ಹಿಂದಿ ಅಂತಂದ್ ಹೇಳ್ತೀವಿ. 41% ಜನ ಏನಂತಂದ್ ಹೇಳಿದ್ರೆ ಹಿಂದಿ ಮಾತಾಡ್ತಾರ. ನೆಕ್ಸ್ಟ್ 2ನೇ ಪ್ಲೇಸ್ ಅಲ್ಲಿ ಇರೋದು ಯಾವ್ದಂತಂದ್ ಹೇಳಿದ್ರೆ ಬೆಂಗಾಲಿ. ವೆರಿ ಗುಡ್. 2ನೇ ಪ್ಲೇಸ್ ಅಲ್ಲಿ ಇರೋದು ಯಾವ್ದು? ಬೆಂಗಾಲಿ. ಫಸ್ಟ್ ಹಿಂದಿ, ಅದಾದ ನಂತರ ಬೆಂಗಾಲಿ ಐತೆ. ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಭಾರತದ ಯಾವ ಪಂಚವಾರ್ಷಿಕ ಯೋಜನೆಯನ್ನು ಇಂದಿರಾ ಗಾಂಧಿ ಅವರ ನಾಯಕತ್ವದಲ್ಲಿ ಆರಂಭಿಸಲಾಯಿತು? ಯಾವ್ಯಾವ ಎಲಿಮಿನೇಟ್ ಮಾಡ್ಬೋದು, ರೀಸನ್ ಹೇಳ್ರಿ. ಎಸ್ ನೋಡ್ರಿ, ಎಲಿಮಿನೇಟ್ ಎಷ್ಟು ಈಸಿಯಾಗಿ ಆಗತ್ತ ನೋಡ್ರಿ. ಇವಾಗ ಇಂದಿರಾ ಗಾಂಧಿ ಬಂದಿರೋದು ಯಾವಾಗ? 1970 ಆದ ನಂತರ ಅವ್ರೇನೋ ಬಂದ್ರು. ಈಗ ನೋಡ್ರಿ, 1ನೇದ ಮತ್ತೆ 2ನೇದ ಯಾವಾಗಿದವು? 1ನೇದ ಮತ್ತೆ 2ನೇದ ಯಾವಾಗ ಆಗಿದಾವ ಅಂತಪ್ಪ ಅಂತಂದ್ ಹೇಳಿದ್ರೆ ಸರ್ ಜವಾಹರ್ಲಾಲ್ ನೆಹರು ಆ ಟೈಮಲ್ಲಿ ಆಗಿದಾವ್ರಿ. ಇವು ಎರಡು ಅಂತಂದು ಬರಂಗಿಲ್ಲ. ಇನ್ನು ಕನ್ಫ್ಯೂಷನ್ ಇರೋದು 4ನೇದ ಮತ್ತು 3ನೇದೊಳಗಡೆ ಕನ್ಫ್ಯೂಸ್ ಇರ್ತೈತಿ ಯಾವಾಗ್ಲೂ. ಸರ್ ಇವನ್ 3ನೇದು ಕೂಡ, 3ನೇ ಪಂಚವಾರ್ಷಿಕ ಯೋಜನೆ ಕೂಡ ಏನಂತಂದ್ ಹೇಳಿದ್ರ ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಟೈಮಲ್ಲಿ ಬಂದಿರೋದು. ಅದು ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ ಏನಿರ್ತಾರಲ್ಲ ಆ ಟೈಮಲ್ಲಿ. ನಮ್ಗೆ ಉಳಿಯೋದು ಒಂದೇ ಒಂದು ಆನ್ಸರು 100% ಕರೆಕ್ಟ್ ಆಗಿರೋದು 4ನೇ ಪಂಚವಾರ್ಷಿಕ ಯೋಜನೆ ಅಂತಂದ್ ಹೇಳ್ತೀವಿ. ಇವನ್ ನಮ್ಗೆ ಡೈರೆಕ್ಟ್ ಆಗಿ ಆನ್ಸರ್ ಬಂತಂದ್ರೆ ಡೈರೆಕ್ಟ್ ಆಗಿ ಮಾಡ್ರಿ. ಬಟ್ ಆದ್ರೆ ಇವಾಗ ಕಲಿಯಾಕತ್ತಿರಲ್ಲ, ಎಲಿಮಿನೇಷನ್ ಮೆಥಡ್ ಮಾಡ್ಕೊಂತ ಹೋಗ್ರಿ. ಈಗ ನೋಡ್ರಿ, ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳು ಏನೇನ್ ನೆನ್ಪಿದಾವ್ ನಿಮ್ಗ? ಈಗ ನೋಡ್ರಿ, ಪಂಚವಾರ್ಷಿಕ ಯೋಜನೆಗಳು ಬಂತು ಅಂತಂದ್ ಹೇಳಿದ್ರ ಅದನ್ನ ನಾವು ಎಲ್ಲಿಂದ ತಗೊಂಡ್ ಬಂದೇವಿ? ಸೊ ಇಲ್ಲಿ ನೋಡ್ರಿ, ಎಲ್ಲಿಗೆ ಬಂದ್ವಿ ನಾವು? ಪ್ಲಾನಿಂಗ್ ಕಮಿಷನ್. ಫಸ್ಟ್ ಏನಂತಂದ್ ಹೇಳಿದ್ರೆ ಪ್ಲಾನಿಂಗ್ ಕಮಿಷನ್ ಬರುತ್ತಾ, ಅದು ಪಂಚವಾರ್ಷಿಕ ಯೋಜನೆಗಳನ್ನ ನೋಡ್ತಾ ಇರುತ್ತೆ. ಎಲ್ಲಾನು ಏನಂತಂದ್ ಹೇಳಿದ್ರೆ ರೆಡಿ ಮಾಡೋದಾಗಿರ್ಬೋದು, ಸೊ ಎಲ್ಲ ಎಕ್ಸಿಕ್ಯೂಟ್ ಮಾಡೋದು ಪಂಚವಾರ್ಷಿಕ ಯೋಜನೆಗಳನ್ನ ಪ್ಲಾನಿಂಗ್ ಕಮಿಷನ್. ಈ ಪ್ಲಾನಿಂಗ್ ಕಮಿಷನ್ ಪಂಚವಾರ್ಷಿಕ ಯೋಜನೆಯನ್ನ ತಗೊಂಡ್ ಬಂದಿರೋದಿಲ್ಲಿಂದ ರಷ್ಯಾ ದೇಶದಿಂದ. ಬಟ್ ಆದ್ರೆ ಅಲ್ಲಿ ಯಾರು ಜಾರಿಗೆ ತಗೊಂಡ್ ಬಂದಿರ್ತಾರ? ಸ್ಟಾಲಿನ್ ಅನ್ನೋ, ಜೋಸೆಫ್ ಸ್ಟಾಲಿನ್ ಅನ್ನೋರು ಏನಂತಂದ್ ಹೇಳಿದ್ರೆ ರಷ್ಯಾದಿಂದ, ಈ ರಷ್ಯಾದಲ್ಲಿ ಜಾರಿಗೆ ತಗೊಂಡ್ ಬಂದಿರ್ತಾರೆ. ಇದನ್ನ ನಾವು ಜವಾಹರ್ಲಾಲ್ ನೆಹರು ಏನ್ ಮಾಡ್ತಾರ? ಜವಾಹರ್ಲಾಲ್ ನೆಹರು ನಾವು ಇದ್ರೊಳಗಡೆ ಸಂಸತ್ ಒಳಗಡೆ ಹೇಳ್ತಾರ. ಸೊ ಅವಾಗ ನಮ್ಮಲ್ಲಿ ಏನಂತಂದ್ ಹೇಳಿದ್ರೆ ಜಾರಿಗೆ ಬಂದ್ಬಿಡುತ್ತೆ. ಅವಾಗ ಪ್ಲಾನಿಂಗ್ ಕಮಿಷನ್ ಜಾರಿಗೆ ಇರುತ್ತೆ, ಪಂಚವಾರ್ಷಿಕ ಯೋಜನೆಗಳನ್ನ ತಗೊಂಡ್ ಹೋಗ್ತಾ ಇರುತ್ತೆ. ಬಟ್ ಆದ್ರೆ 2015ರಲ್ಲಿ ಚೇಂಜಸ್ ಆಗಿಬಿಡುತ್ತೆ. ಪ್ಲಾನಿಂಗ್ ಕಮಿಷನ್ ಅನ್ನ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಾರ? ನೀತಿ ಆಯೋಗ ಅಂತಂದ್ ಹೇಳಿ ಚೇಂಜ್ ಮಾಡ್ತಾರೆ. ನೀತಿ ಆಯೋಗ. ನೀವು ನೆಕ್ಸ್ಟ್ ಹೋಗಿ ಇವಾಗ ಬರೆದಿಟ್ಕೊಳ್ಳೋದೇನು? ನೀತಿ ಆಯೋಗದ ಹೆಡ್ ಯಾರು, ಅಧ್ಯಕ್ಷರು ಯಾರು, ಅದಾದ ನಂತರ ಸಿಇಒ ಯಾರು, ಇವಾಗ ಅದನ್ನ ನಿಮ್ಗೆ ಏನಂತಂದ್ ಹೇಳಿದ್ರೆ ಕೇಳ್ಬೋದು. ಯಾರು? ಚಿಂತಕರ್ ಚಾವಾಡಿನ ನೋಡ್ರಿ, ಯಾರು ಕನ್ಫರ್ಮೇಶನ್ ಮಾಡ್ಕೊಡ್ರಿ. ಅದಾದ ನಂತರ ನೆಕ್ಸ್ಟ್ ನೀತಿ ಆಯೋಗ ಬಂತ. ಟೋಟಲ್ ಆಗಿ ಇಲ್ಲಿವರೆಗೂ 12 ಪಂಚವಾರ್ಷಿಕ ಯೋಜನೆಗಳಿದಾವ. ನಮಗ್ ಕೇಳೋ ಕ್ವಶನ್, 1ನೇ ಪಂಚವಾರ್ಷಿಕ ಯೋಜನೆ ಇದು ಯಾವ್ದಕ್ ಸಂಬಂಧಪಡತ್ತ? ಕೃಷಿಗೆ ಸಂಬಂಧಪಡತ್ತ, ಆಮೇಲೆ ನೀರಾವರಿಗೆ ಸಂಬಂಧಪಡತ್ತ. ಇದ್ರಲ್ಲಿ ಒಂದ್ ಯಾವ್ದಂತಂದ್ ಹೇಳಿದ್ರೆ ಬಾಕ್ರಾ ನಂಗಲ್ ಡ್ಯಾಮ್ ಅನ್ನ ಏನ್ ಮಾಡ್ತಾರ? ನಿರ್ಮಾಣ ಮಾಡ್ತಾರ, ಸಟ್ಲೇಜ್ ನದಿಗೆ. ಆಮೇಲೆ ನೆಕ್ಸ್ಟ್ ಹೀರಾಕೂಡ್ ಡ್ಯಾಮ್ ಅನ್ನ, ಎಲ್ದಕ್ಕೆ? ಮಹಾನದಿಗೆ ಹೀರಾಕೂಡ್ ಡ್ಯಾಮ್ ಅನ್ನ ಕೂಡ ಏನಂತಂದ್ ಹೇಳಿದ್ರೆ ಕಟ್ತಾ ಹೋಗ್ತಾರೆ, ಅವಾಗ್ಲೇ ಸ್ಟಾರ್ಟ್ ಮಾಡ್ತಾರೆ. ಈ 2 ಪಾಯಿಂಟ್ಸ್ ಗಳು 1ನೇದ್ರಲ್ಲಿ. ಆಮೇಲೆ ಇದನ್ನ ಏನಂತ ಕರೀತಾರ?
ಹೆರಾಲ್ಡ್ ಡೋಮರ್ ಅಂತಾನು ಕರೀತಾರ. ಓಕೆ, ಇನ್ನೊಂದು ನಾಗಾರ್ಜುನ ಸಾಗರ್, ಕೃಷ್ಣಾ ನದಿಗೆ ನಾಗಾರ್ಜುನ ಸಾಗರ್ ಡ್ಯಾಮ್ ಅನ್ನ ಕಟ್ತಾರ. ಆಮೇಲೆ ಇದನ್ನ ಹೆರಾಲ್ಡ್ ಡೋಮರ್ ಅಂತಂದ್ ಹೇಳಿ ಕರೀತಾರ. ಇಷ್ಟು ಪಾಯಿಂಟ್ಸ್ ಗಳು ಒಂದನೇದ್ರಲ್ಲಿ. ಎರಡನೇದು ಏನ್ ತುಂಬಾ ಇಂಪಾರ್ಟೆಂಟ್ ಸರ್, ಕೈಗಾರಿಕೆಗಳು. ಸರ್ ಕೈಗಾರಿಕೆಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನಿರ್ಮಾಣ ಮಾಡ್ತಾರೆ ಎರಡನೇದ್ರಲ್ಲಿ. ಮತ್ತೇನೇನ್ ನಿರ್ಮಾಣ ಮಾಡ್ತಾರ ಎರಡನೇದ್ರಲ್ಲಿ ಮತ್ತೇನಾದ್ರೂ ಇದ್ರ ನೋಡ್ಕೊಳ್ರಿ. ಅದಾದ ನಂತರ ಇದನ್ನ ಮೆಹಲ್ ನೋಬಿಸ್ ಅಂತಂದ್ ಹೇಳಿ ಕರೀತಾರೆ. ಇದನ್ನ ಏನಂತ ಕರೀತಾರ, ಮೆಹಲ್ ನೋಬಿಸ್ ಮಾದರಿ ಅಂತಂದ್ ಹೇಳಿ. ಆಮೇಲೆ ನೆಕ್ಸ್ಟ್ ಮೂರನೇದು ಏನ್ ಇಂಪಾರ್ಟೆಂಟ್, ಮೂರನೇದೇನ್ ಅಷ್ಟೊಂದೇನಿಲ್ಲ, ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ನಾಲ್ಕನೇದು ಏನಂತಂದ್ ಹೇಳಿದ್ರೆ ಇಂದಿರಾ ಗಾಂಧಿ ಇರ್ತಾರ. ನಾಲ್ಕನೇದು ಇಂದಿರಾ ಗಾಂಧಿ ಅವ್ರು ಬರ್ತಾರ. ಈ ಟೈಮ್ ಅಲ್ಲಿ 14 ಬ್ಯಾಂಕ್ ಗಳನ್ನ ನ್ಯಾಷನಲೈಸೇಷನ್ ಮಾಡ್ತಾರ, ಅಂದ್ರೆ ರಾಷ್ಟ್ರೀಕರಣ ಮಾಡ್ತಾರ. 14 ಬ್ಯಾಂಕ್ಗಳನ್ನ ರಾಷ್ಟ್ರೀಕರಣ ಮಾಡ್ತಾರ. ಅದು ಬಹಳ ಇಂಪಾರ್ಟೆಂಟ್ ಆಗತ್ತ. ಆಮೇಲೆ ನೆಕ್ಸ್ಟ್ ಇದೇ ಟೈಮ್ ಅಲ್ಲಿ 4ನೇ ಪಂಚವಾರ್ಷಿಕ ಯೋಜನೆ ಟೈಮ್ ಅಲ್ಲೇ ಗ್ರೀನ್ ರೆವಲ್ಯೂಷನ್ ಬರುತ್ತೆ. ಗ್ರೀನ್ ರೆವಲ್ಯೂಷನ್ ಅವೆಲ್ಲ ಬೇಡ, ಓನ್ಲಿ ಪಂಚವಾರ್ಷಿಕ ಯೋಜನೆಗೆ ನೆನಪು ಸಂಬಂಧಪಟ್ಟಿದ್ದು ಗ್ರೀನ್ ರೆವಲ್ಯೂಷನ್ ಬರುತ್ತೆ. MS ಸ್ವಾಮಿನಾಥನ್ ಅಂತಂದ್ ಹೇಳಿ. ಇವೆಲ್ಲ ಪಾಯಿಂಟ್ಸ್ ಗಳನ್ನ ನಾವು ಇಲ್ಲಿವರೆಗೂ ಡಿಸ್ಕಷನ್ ಮಾಡಿದೀವಿ. ನೆಕ್ಸ್ಟ್ ಇನ್ನೊಂದೆರಡು ಪಾಯಿಂಟ್ ಗಳನ್ನ ಎಕ್ಸ್ಟ್ರಾ ಹೇಳಿರ್ತೀನಿ ನೋಡ್ರಿ. ಐದನೇ ಪಂಚವಾರ್ಷಿಕ ಯೋಜನೆಯಲ್ಲಿ NH ಹೈವೇಗಳು, ನ್ಯಾಷನಲ್ ಹೈವೇ ಬರ್ತಾವಲ್ಲ, ಅದು ಸ್ಟಾರ್ಟ್ ಆಗುತ್ತೆ 5ನೇ ಪಂಚವಾರ್ಷಿಕ ಯೋಜನೆಯಲ್ಲಿ. ಒಂದೇ ಒಂದು ಪಾಯಿಂಟ್ ನ ನೆನ್ಪಿಟ್ಕೊಡ್ರಿ. ಆಮೇಲೆ 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಬಾರ್ಡ್ ಕೇಳಿದಿರಿ, ಕೃಷಿ ಬ್ಯಾಂಕ್ ಅಂತಂದ್ ಹೇಳ್ತೀವಿ. ಇದನ್ನ ಈಸಿಯಾಗಿ ನೆನ್ಪಿಟ್ಕೊಳಕ ಕೃಷಿ ಬ್ಯಾಂಕ್, ಕೃಷಿ ಮತ್ತು ಗ್ರಾಮೀಣ ಬ್ಯಾಂಕ್ ಅಂತಂದ್ ಹೇಳ್ತೀವಿ. ಹೆಡ್ ಇದು ನಬಾರ್ಡ್ ಅಂತಂದ್ ಹೇಳ್ತೀವಿ. ಇದು ಸ್ಟಾರ್ಟ್ ಆಗತ್ತ ಯಾವಾಗ, 6ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ನಬಾರ್ಡ್ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಜೊತೆಗೆ ಕುಟುಂಬ ಯೋಜನೆಯನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ. ನನಗೊಬ್ಬ ನಿನಗೊಬ್ಬ, ಊರಿಗೊಂದು ವನ, ಮನೆಗೊಬ್ಬ ಮಗ ಅಂತಂದ್ ಹೇಳಿ ಏನೇನು ಬರ್ತಾವಲ್ಲ ಸ್ಲೋಗನ್ಸ್ಗಳು, ಕುಟುಂಬ ಯೋಜನೆ, ಅದನ್ನ ಸ್ಟಾರ್ಟ್ ಮಾಡ್ತಾರ. ಕ್ಲಿಯರ್? ಆಮೇಲೆ ನಬಾರ್ಡ್ ಏನ್ ಬ್ಯಾಂಕ್ ಐತಲ್ಲ, ಇದನ್ನ ಯಾವ ಸಮಿತಿ ಪ್ರಕಾರ ಸ್ಟಾರ್ಟ್ ಮಾಡ್ತಾರ, ಶಿವರಾಮ್ ಕಮಿಟಿಯವರ ಶಿಫಾರಸಿನ ಮೇರೆಗೆ ನಬಾರ್ಡ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಇಷ್ಟು ಪಾಯಿಂಟ್ಸ್ ಗಳನ್ನ ಇದ್ರಲ್ಲಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಶಿವರಾಮ್ ಸಮಿತಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ದೇಶದ ಒಟ್ಟು ದೇಶೀಯ ಉತ್ಪನ್ನವು, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತಂದ್ ಹೇಳ್ತೀವಿ, GDP ಡ್ಯಾಶ್ ಆರ್ಥಿಕತೆಯ ಬೇರೆ ಬೇರೆ ವಲಯಗಳಿಂದ ಉತ್ಪತ್ತಿಯಾಗಿದೆ ಅಂತಂದ್ ಐತಿ. ಸೊ ಯಾವ್ಯಾವ ವಲಯಗಳನ್ನ ಇಲ್ಲಿ ಸೇರಿಸ್ತಾರ ನೋಡ್ರಿ, ಬೆಟ್ರ್ ಎಲಿಮಿನೇಟ್ ಮಾಡ್ಕೊಂಡು ಹೇಳ್ರಿ. ಇಲ್ಲಿ ನೋಡ್ರಿ ಸರ್, GDP ಅಂತಂದ್ ಹೇಳಿದ್ರ ಆರ್ಥಿಕತೆಯ ಬೇರೆ ಬೇರೆ ವಲಯಗಳು ಅಂತಂದ್ ಹೇಳಿದಾರ್ರಿ. ಸರ್ GDP ಅಂದ್ರೆ ಏನ್ರಿ, ನಮ್ ದೇಶದ GDP ರೀ. ನಮ್ ದೇಶದ GDP ಅಂದ್ರೆ ಏನ್ರಿ, ಟೋಟಲ್ ಎಲ್ಲಾ ಮೌಲ್ಯ ರೀ. ಟೋಟಲ್ ಎಲ್ಲಾ ಮೌಲ್ಯ ಇರ್ಬೇಕು GDP ಒಳಗಡೆ. ಎಲ್ಲಾ ಮೌಲ್ಯ ಇರ್ತಾವ ಅಂತಂದ್ ಹೇಳಿದ್ರ ಅಂದ್ರೆ ಯಾವ ವಲಯಗಳನ್ನ ತಗೊಳ್ಬೇಕು, ಟೋಟಲ್ ವಲಯಗಳು ಎಷ್ಟಂತಂದ್ ಹೇಳ ನಿಮ್ಗ ನಾರ್ಮಲ್ ಆಗಿ ಡಿಸ್ಕಷನ್ ಮಾಡುವಾಗ. ಒಂದ್ರಿ ಪ್ರೈಮರಿ, ಪ್ರಾಥಮಿಕ ವಲಯ. ಎರಡನೇದ್ರಿ ದ್ವಿತೀಯ ವಲಯ. ಆಮೇಲೆ ಮೂರನೇದ್ರಿ ತೃತೀಯ ವಲಯ. ನೋಡ್ರಿ, ಪ್ರಾಥಮಿಕ ವಲಯದಲ್ರಿ ಸರ್ ವಾಣಿಜ್ಯ ಬರಂಗಿಲ್ರಿ. ನಾನು ಎಲ್ಲಿಯೂ ಕೇಳೇ ಇಲ್ಲಲ್ಲ, ನೀವು ವಾಣಿಜ್ಯ ಅಂತಂದ್ ಎಲ್ಲಿಯೂ ಕೇಳೇ ಇಲ್ಲ. ವಾಣಿಜ್ಯ ವ್ಯಾಪಾರ ವಲಯ ಅಂತಂದ್ ಎಲ್ಲಾದ್ರೂ ಕೇಳಿದ್ರಿ? ಕೇಳಿಲ್ಲ. ಒಂದೇದ್ ಈಸಿಯಾಗಿ ಹೋಯ್ತು. ಸರ್ ಗ್ರಾಮೀಣ ನಗರ ವಲಯ ಅಂತಂದ್ ಹೇಳಿ ಎಲ್ಲೂ ಮಾಡೇ ಇಲ್ರಿ ಆರ್ಥಿಕತೆ ಒಳಗಡೆ, 3 ಮಾಡಿದಾರೆ. ನೆಕ್ಸ್ಟ್ ನೋಡ್ರಿ, ಕೃಷಿ ವಲಯ ಅಂತಂದ್ ಹೇಳಿದ್ರೆ ಪ್ರಾಥಮಿಕ ವಲಯದಲ್ಲಿ ಕೃಷಿ ಬರುತ್ತೆ. ಕೈಗಾರಿಕೆ ಯಾವ್ದ್ರಲ್ಲಿ ಬರುತ್ತೆ ಸರ್, ದ್ವಿತೀಯ ವಲಯದಲ್ಲಿ ಬರುತ್ತೆ. ಇವೆರಡ ಇಲ್ರಿ, ತೃತೀಯ ವಲಯ ಕೂಡ ಐತೆ. ಅಂದ್ರ ಯಾವ್ದು ಆಪ್ಷನ್ ಕರೆಕ್ಟ್ ಆಯ್ತು? ಎಸ್, ಲಾಸ್ಟ್ ಒನ್. ಕೃಷಿ ವಲಯ ಅಂತಂದ್ ಹೇಳಿದ್ರೆ ಪ್ರೈಮರಿ ಸೆಕ್ಟರ್, ಕೈಗಾರಿಕೆಗಳು ಅಂತಂದ್ ಹೇಳಿದ್ರೆ ಸೆಕೆಂಡರಿ ಸೆಕ್ಟರ್, ಸೇವಾ ವಲಯ ಅಂತಂದ್ ಹೇಳಿದ್ರೆ ಟರ್ಷರಿ ಸೆಕ್ಟರ್ ಬರುತ್ತಾ. 100% ಆನ್ಸರ್ ಕರೆಕ್ಟ್ ಆಗತ್ತ. ಸೊ ಎಲ್ರು ಸ್ವಲ್ಪ ತಿಳಿ ಓಡ್ಸಕತ್ತೀರಿ ಈಗ ಏನೇನ್ ಬರ್ತಾವ ಅಂತಂದ್ ಹೇಳಿ. GDP ಅಂತಂದ್ ಹೇಳಿದ್ರೆ ಟೋಟಲ್ ಮೌಲ್ಯ ಅಂತ ಅನ್ಕೊಳ್ಳೋದು. ಏನೇನ್ ಮೌಲ್ಯ ಬರುತ್ತ ಅದೊಂದ್ ಪಾಯಿಂಟ್ ಹೇಳ್ಬಿಡ್ತೀನಿ ನೋಡ್ರಿ ನಿಮಗೆ. ಈಗ ಏನೇನ್ ಮೌಲ್ಯಗಳು ಬರ್ತಾವ ಅಂತಂದ್ ಹೇಳಿದ್ರೆ, ಈಗ ನಮ್ಮ ದೇಶದಲ್ಲಿ ಏನೇನಿರುತ್ತ ಸರ್, ಒಂದ್ರಿ ಖಾಸಗಿ ಇನ್ವೆಸ್ಟ್ಮೆಂಟ್ ಅಂತಂತ ಹೇಳ್ತೀವಿ. ನಾವ್ ಏನೇನ್ ಯೂಸ್ ಮಾಡ್ತೀವಲ್ಲ, ಖಾಸಗಿ ಬಳಕೆ. ಸೊ ಅಂದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಏನೇನ್ ನಾವು ಇದು ಮಾಡ್ತೀವಲ್ಲ, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಗಳು ಎಲ್ಲ ಖಾಸಗಿ ಬಳಕೆಗಳು ಬರ್ತಾವ ನಮ್ಮ ದೇಶದಲ್ಲಿ. ಪ್ರೈವೇಟ್ ಎಲ್ಲ ಬರಬೇಕಲ್ಲ. ನೆಕ್ಸ್ಟ್ ರೀ ಸರ್, ಒಟ್ಟು ಹೂಡಿಕೆ ರೀ, ಟೋಟಲ್ ಇನ್ವೆಸ್ಟ್ಮೆಂಟ್ ರೀ. ಒಟ್ಟು ಹೂಡಿಕೆ ಬರುತ್ತೆ ಎಲ್ಲೆಲ್ಲಿ ಏನೇನ್ ಮಾಡಿರ್ತೀವಿ ಎಲ್ಲ ಹೂಡಿಕೆ. ನಾವು ಎಷ್ಟೆಷ್ಟು ರೊಕ್ಕ ಎಲ್ಲೆಲ್ಲಿ ಇಟ್ಟಿರ್ತೀವಿ, ಏನೇನ್ ಯೂಸ್ ಮಾಡಿರ್ತೀವಿ. ನೆಕ್ಸ್ಟ್ ರೀ ಸರ್, ಗೌರ್ಮೆಂಟ್ ಅದ್ರಿ, ಗೌರ್ಮೆಂಟ್ ಹೂಡಿಕೆ, ಗೌರ್ಮೆಂಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಸರ್ಕಾರಿ ಹೂಡಿಕೆಗಳು ಎಷ್ಟೆಷ್ಟು ಇದಾವಲ್ಲ ಎಲ್ಲ ಬರ್ತಾವ. ಅದ್ರ ಜೊತೆಗೆ ಸರ್ಕಾರಿ ಖರ್ಚು ಅವೆಲ್ಲ ನಮ್ಮಿಂದನ ಹೋಗಿರ್ತಾವಲ್ಲ. ಈಗ ಸರ್ಕಾರಿ ಖರ್ಚು ಕೂಡ ನಮ್ ದೇಶದ ಗೌರ್ಮೆಂಟೇ ಮಾಡ್ಬೇಕು. ಸರ್ಕಾರಿ ಖರ್ಚು ಕೂಡ ಏನಂತಂದ್ ಹೇಳಿದ್ರೆ GDP ಒಳಗಡೆನೆ ಬರುತ್ತೆ. ಅದಾದ ನಂತರ ಪ್ಲಸ್
ಸರ್ ನಾವು ಏನೇನ್ ರಫ್ತು ಮಾಡಿರ್ತೇವಲ್ರಿ, ಸರ್ ನಮ್ಮಲ್ಲಿ ಕಬ್ಬು ಜಾಸ್ತಿ ಐತ್ರಿ, ಬ್ಯಾರೆ ದೇಶಕ್ಕೆ ಮಾಡಿರ್ತೀವಿ. ಅಕ್ಕಿ ಜಾಸ್ತಿ ಐತಿ, ಬ್ಯಾರೆ ದೇಶಕ್ಕೆ ಮಾಡಿರ್ತೀವಿ, ಅದರಿಂದ ದುಡ್ಡು ಬಂದಿರ್ತೈತ್ರಿ. ಆದ್ರಿ ಅದನ್ನೆಲ್ಲ ಪ್ಲಸ್ ಮಾಡಿದ್ರಿ. ಬಟ್ ಆದ್ರೆ ಯಾವ್ದ್ ಮೈನಸ್ ಮಾಡ್ಕೋಬೇಕು? ಆಮದು. ಸರ್ ನಾವು ಬ್ಯಾರೆ ದೇಶದಿಂದ ಬಂಗಾರ ತಗೊಂಡಿದ್ರಿ, ಬ್ಯಾರೆ ದೇಶದಿಂದ ಪೆಟ್ರೋಲ್ ತಗೊಂಡ್ವಲ್ರಿ, ಅದ್ ಮೈನಸ್ ಮಾಡ್ಕೋಬೇಕ್ರಿ. ಯಾಕಂತಂದ್ ಹೇಳಿದ್ರೆ ನಾವು ಆ ದೇಶದವ್ರು ರೊಕ್ಕ ಕೊಟ್ಟಿದೇವ್ರಿ, ಅದಕ್ಕೋಸ್ಕರ ಅಲ್ಲ. ಸೊ ಇದನ್ನೆಲ್ಲಾ ಸೇರಿಸಿದ್ರೆ ಏನಪ್ಪಾ ಅಂತಂದ ಹೇಳಿದ್ರೆ ನಾವ್ ಏನಂತ ಹೇಳ್ತೀವಿ, ಈಸಿಯಾಗಿ GDP ಅಂತಂದ್ ಹೇಳ್ತೀವಿ. ಏನಂತ ಹೇಳ್ತೀವಿ? GDP. ಈಗ 2023 ಪ್ರಕಾರ ಅತಿ ಹೆಚ್ಚು GDP ಅನ್ನ ಹೊಂದಿರುವಂತಹ ರಾಜ್ಯ ಯಾವ್ದಂದ್ರ ಮಹಾರಾಷ್ಟ್ರ ಫಸ್ಟ್ ಪ್ಲೇಸ್ ಅಲ್ಲಿ ಐತೆ. ಸೆಕೆಂಡ್ ಪ್ಲೇಸ್ ಅಲ್ಲಿ ತಮಿಳುನಾಡು ಐತೆ. ಥರ್ಡ್ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ ಐತೆ. ಫೋರ್ತ್ ಪ್ಲೇಸ್ ಅಲ್ಲಿ ನಮ್ ಕರ್ನಾಟಕ ಐತೆ. ಇದು 2023 ಆಗಿರೋದು. ಕ್ಲಿಯರ್ ಎಲ್ರಿಗೂ ಇಷ್ಟು ಪಾಯಿಂಟ್ಸ್ಗಳು? ಇದು 2023. ಇವಾಗ 2024 ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಭಾರತದ ಯಾವ ರಾಜ್ಯವು 2023 FIH ಪುರುಷರ ಹಾಕಿ ವಿಶ್ವಕಪ್ನ ಆತಿಥ್ಯವನ್ನ ವಹಿಸಿತ್ತು ಅಂತಂದ ಹೇಳಿ ಕ್ವಶನ್ ಕೇಳಿದಾರ. ಸೊ 2023 FIH ಪುರುಷರ ಹಾಕಿ ವಿಶ್ವಕಪ್, ಇದನ್ನೆಲ್ಲ ಬಿಡ್ರಿ, FIH ಎಲ್ಲ ಇಲ್ಲ, ಪುರುಷರ ಹಾಕಿ ವಿಶ್ವಕಪ್ ನಡೆದೈತೆ ನಮ್ ಕರ್ನಾಟಕ. ಓಕೆ, ವೆರಿ ಗುಡ್. ಡಿ ಅಂತೂ ಆಗಂಗಿಲ್ಲ. ವೆರಿ ಗುಡ್, ಎಲಿಮಿನೇಟ್ ಆಯ್ತು. ಡಿ ಅಂತ ಆಗಂಗಿಲ್ಲ. ನೀವೆಲ್ಲೂ ತಮಿಳ್ನಾಡದಾಗ ಎಲ್ಲಾದ್ರೂ ಏನಾದ್ರು ಕೇಳಿದಾರನ ಎಲ್ಲಿ ನಡೆದೈತೆ ಅಂತಂದ ಹೇಳಿ? ತಮಿಳ್ನಾಡದಾಗ ಎಲ್ಲಾದ್ರೂ ಇಲ್ಲೇ ನಮ್ ಸೈಡ್ ರಾಜ್ಯಗಳಲ್ಲ, ತಮಿಳ್ನಾಡದಾಗೂ ಆಗಿಲ್ಲ. ಎಸ್. ನೆಕ್ಸ್ಟ್ ಸರ್ ಮೇ ಬಿ ಜಾರ್ಖಂಡ್ ಅವ್ರ ಒಡಿಶಾ ಅಂತಂದ ಹೇಳಿ ಬರ್ಬೋದು. ಇದೇನಂತಂದ ಹೇಳಿದ್ರೆ ಕರೆಂಟ್ ಅಫೇರ್ಸ್ ಒಳಗಡೆ ಕ್ವಶನ್ ಬರುತ್ತೆ. 50% ನಾವು ಎಲಿಮಿನೇಟ್ ಮಾಡಿದ್ವಿ. ಇನ್ 2 ಆಪ್ಷನ್ ಒಳಗಡೆ ನಾವು ಯಾವ್ದಾದ್ರು ಕರೆಕ್ಟ್ ಹಾಕೋಬೇಕು. ಸೊ ಇಲ್ಲಿ ನೋಡ್ರಿ, ನಿಮ್ಗೆ ಎಲ್ಲೇ ನಡಿಲಿ ಹಾಕಿ ವಿಶ್ವಕಪ್ಗಳು, ಹಾಕಿ ರಿಲೇಟೆಡ್ ಏನಾದ್ರು ನಡೆದು ಅಂತಂದ ಹೇಳಿದ್ರೆ ಒಡಿಸ್ಸಾದೊಳಗಡೆ ನಡೀತಾವ. ಎಲ್ಲಿ ನಡೀತಾವ? ಒಡಿಸ್ಸಾ ಒಳಗಡೆ, ಜಾರ್ಖಂಡ್ ಅಲ್ಲ, ಒಡಿಸ್ಸಾ ಒಳಗಡೆ. ನಿಮ್ಗೊಂದು ನಾನು ಹೇಳಿದ್ನಲ್ಲ, ಒಡಿಸ್ಸಾದೊಳಗಡೆ, ವೆರಿ ಗುಡ್, ಒಡಿಸ್ಸಾದೊಳಗಡೆ ಒಂದು ಹಾಕಿ ಗ್ರೌಂಡ್ ಐತೆ ತುಂಬಾ ದೊಡ್ಡದು, ಬಿರ್ಸಾ ಮುಂಡಾ ಸ್ಟೇಡಿಯಂ ಅಂತಂದ ಹೇಳ್ಬಿಟ್ಟು. ಇದು ಬಹಳ ಇಂಪಾರ್ಟೆಂಟ್ ಆಗಿದೆ, ರೀಸೆಂಟ್ ಆಗಿ ತೆಗದಾರ. ಸೊ ಅದಕ್ಕೋಸ್ಕರ ಅಲ್ಲಿ ಏನಂತಂದ ಹೇಳಿದ್ರೆ ನಡೆದಿದ್ದಾವ. ಕ್ಲಿಯರ್ ಎಲ್ರಿಗೂ? ಆಮೇಲೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ನಾನು ಹೇಳ್ತೀನಿ ಇವಾಗ. ಕೆಲವೊಂದು ಪಾಯಿಂಟ್ಸ್ಗಳು ಏನಪ್ಪಾ ಅಂತಂದ ಹೇಳಿದ್ರೆ, ಫಸ್ಟ್ ಹಾಕಿ ವಿಶ್ವಕಪ್ FIH ಫಸ್ಟ್ ಹಾಕಿ ವಿಶ್ವಕಪ್ ಯಾವಾಗ ನಡೀತಂದ್ರೆ 1971 ನಡೆಯುತ್ತೆ. ಅದ್ರಲ್ಲಿ ಯಾರು ಗೆಲ್ತಾರ ಅಂತಂದ ಹೇಳಿದ್ರೆ ಪಾಕಿಸ್ತಾನದವ್ರು ಗೆಲ್ತಾರ. ಯಾರು ಗೆಲ್ತಾರ? ಪಾಕಿಸ್ತಾನದವ್ರು ಗೆಲ್ತಾರ. ಆಮೇಲೆ 2023 ಎಲ್ಲಿ ನಡೆದೈತಿ? ಒಡಿಸ್ಸಾದ ಭುವನೇಶ್ವರ್ ಮತ್ತು ರೂರ್ಕೆಲಾದಲ್ಲಿ ನಡೆದೈತೆ. ನಮಗ್ ಕ್ವಶನ್ಸ್ ಗಳು ಬಂದಿದಾವ. ಒಂದು ಇದನ್ನ ಕೊಟ್ಟಿದಾರ, ನೆಕ್ಸ್ಟ್ ಸಿಟಿ ನೇಮ್ ಕೊಟ್ಟಿದಾರ, ಯಾವ ಸಿಟಿ ಒಳಗಡೆ ನಡೆದೈತೆ ಅಂತಂದೇಳಿ. ಭುವನೇಶ್ವರ್ ಮತ್ತು ರೂರ್ಕೆಲಾ ಅನ್ನೋ 2 ಸಿಟಿ ಒಳಗಡೆ ಗೇಮ್ಸ್ ಗಳು ನಡೆದವ. ಇವೆರಡು ಸಿಟಿ ಯಾವ್ದ್ರೊಳಗೆ ಬರ್ತಾವ? ಒಡಿಸ್ಸಾದೊಳಗಡೆ ಬರ್ತಾವ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಈಗ 2023 ಹಾಕಿ ವಿಶ್ವಕಪ್ ಅನ್ನ ಗೆದ್ದಿರುವಂತ ತಂಡ ಯಾವುದು? ಜರ್ಮನಿ. 2023 ಯಾರು ಗೆದ್ದಾರೆ? ಜರ್ಮನಿ ಅವ್ರು ಗೆದ್ದಾರೆ. ಇನ್ನು ನೆಕ್ಸ್ಟ್ ಯಾವಾಗ ನಡೆಯೋದೈತೆ ಅಂತಂದ ಹೇಳಿದ್ರೆ 2026 ನಡೆಯೋದೈತೆ. ಸೊ ನೆಕ್ಸ್ಟ್ ಯಾವಾಗ ನಡೆದೈತಿ? 2026 ಯಾವ ದೇಶಗಳು? ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ಅಲ್ಲಿ. ಬೆಲ್ಜಿಯಂ ಮತ್ತು ನೆದರ್ಲ್ಯಾಂಡ್ ದೇಶಗಳಲ್ಲಿ ನೆಕ್ಸ್ಟ್ ನಡೆಯುವಂತ ಹಾಕಿ ವಿಶ್ವಕಪ್ ನಡೆದೈತೆ. ಅದಾದ ನಂತರ ಇಲ್ಲಿವರೆಗೂ ಅತಿ ಹೆಚ್ಚು ಹಾಕಿ ವಿಶ್ವಕಪ್ ಗಳನ್ನ ಗೆದ್ದವ್ರು ಯಾರಂತಂದ ಹೇಳಿದ್ರೆ ಪಾಕಿಸ್ತಾನದವರು 4 ಸಾರಿ ಗೆದ್ದಿದ್ದಾರೆ. ಆಮೇಲೆ ನಮ್ಮ ಭಾರತ ದೇಶದವರು ಒಂದೇ ಸಾರಿ ಗೆದ್ದಿದ್ದಾರೆ, ಅದು 1975 ಇಂಡಿಯಾದವರು. ಇಷ್ಟು ಪಾಯಿಂಟ್ಸ್ ಗಳನ್ನ ಅಷ್ಟೇ ನೆನ್ಪಿಟ್ಕೊಳ್ರಿ. 2023 ನೆಕ್ಸ್ಟ್ 2026 ನಡೆದೈತಿ, ಯಾರ್ಯಾರು ಗೆದ್ದರು. ಕ್ಲಿಯರ್? 1 ಪಾಯಿಂಟ್. ಆಮೇಲೆ ಇದ್ರ ಬಗ್ಗೆ ಎಲ್ಲಾನು ನಾನು ಸ್ಪೋರ್ಟ್ಸ್ ವಿಡಿಯೋದಲ್ಲಿ ಬಹಳ ಡೀಟೇಲ್ ಆಗಿ ಹೇಳಿದ್ದೇನೆ. ಸ್ಪೋರ್ಟ್ಸ್ ವಿಡಿಯೋ ಯಾರಾದ್ರೂ ನೋಡಿದ್ರಿ ಅಂದ್ರೆ ನಿಮ್ಗೆ ಗೊತ್ತಿರ್ತೈತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 2023 ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ ಅಂದ್ರೆ ಹಿಂಗಂದ್ರೆ ಏನಂದ್ರೆ GST ಮಸೂದೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ಅಂತಂದೈತೆ. ಇದನ್ನ 2023 ಆಗಸ್ಟ್ ತಿಂಗಳಲ್ಲಿ ಲೋಕಸಭೆಯಲ್ಲಿ ಮಂಡಿಸಲಾಯಿತು ಅಂತಂದೈತಿ. ಅದಾದ ನಂತರ ಇದು 2017 ಕೇಂದ್ರ ಸರಕು ಮತ್ತು ಸೇವಾ ತೆರಿಗೆ CGST ಕಾಯ್ದೆ ತಿದ್ದುಪಡಿಗೆ ತರುತ್ತದೆ ಅಂತಂದ ಹೇಳಿ. ಎಸ್, ಯಾವ್ಯಾವ್ದು ಕರೆಕ್ಟ್ ಐತಿ, ಏನೇನೈತಿ ಅಂತ ನೋಡ್ರಿ ಜರ. ಕೆಲವೊಂದು ಕ್ವಶನ್ಸ್ ಗಳನ್ನ ಅಲ್ಲೇ ಕೊಟ್ಟಿರ್ತಾನ ನೋಡ್ರಿ ಇಲ್ಲಿ. ಸರ್ 2023 ಕೇಂದ್ರ ಸರಕು ಮತ್ತು ಸೇವಾ ತಿದ್ದುಪಡಿ ಅಂತಂದ ಹೇಳಿ ಇಲ್ಲೇ ಕೊಟ್ಟಿದಾನ. ಹಂಗಾದ್ರೆ 2023 ತಿದ್ದುಪಡಿ ಆಗೈತೆ, ಲೋಕಸಭೆ ಒಳಗಡೆ ಆಗ್ಬೇಕು. ಏನ ತಿದ್ದುಪಡಿ ಆದ್ರೂ ಕೂಡ ಲೋಕಸಭೆಯಲ್ಲಿ ಆಗ್ಬೇಕು, ರಾಜ್ಯಸಭೆಯಲ್ಲಿ ಅಷ್ಟೊಂದು ಇಲ್ಲ ಏನು.
ಸೊ ಫಸ್ಟ್ ಒನ್ ಕರೆಕ್ಟ್ ಯಾವಾಗ್ಲೂ ಫಸ್ಟ್ ಒನ್ ಕರೆಕ್ಟ್ ಐತಲ್ ಮ್ಯಾಲ 2023 ಅಂತ ಕೊಟ್ಟನ 2023 ತಿದ್ದುಪಡಿ ಅಂತೂ ಆಗೈತಿ. ಫಸ್ಟ್ ದಿ ಈಸಿಯಾಗಿ ಮ್ಯಾಲ್ ಕ್ವಶನ್ ಒಳಗಡೆನ ಆನ್ಸರ್ ಐತೆ. ಸೆಕೆಂಡ್ ಒನ್ GST ಯಾವಾಗ ಬಂತು ಜಾರಿಗೆ? GST ಯಾವಾಗ ಬಂತು ಜಾರಿಗೆ? ಸೊ 2017ರಲ್ಲಿ ಜಾರಿಗೆ ಬರುತ್ತಾ? ಎಸ್, ಹಂಗಾದ್ರೆ 1 ಮತ್ತು 2 ಕರೆಕ್ಟ್ ಆಗೈತೆ. ಇಲ್ಲಿ ಏನ್ ಕೊಟ್ಟಿದಾನ? CGST ಅಂತ ಕೊಟ್ಟಿದಾನ. ಮೊದ್ ನಾರ್ಮಲ್ ಆಗಿ ಏನಂತಂದ ಹೇಳಿದ್ರೆ 101ನೇ ತಿದ್ದುಪಡಿ ಪ್ರಕಾರ 101ನೇ ತಿದ್ದುಪಡಿ 2016ರಲ್ಲಿ GST ಜಾರಿಗೆ ಬರುತ್ತ. ಹೌದು, ಯಾವಾಗ ಅಂತಂದ ಹೇಳಿದ್ರೆ ಜುಲೈ 1ನೇ ತಾರೀಕು. ಅದಾದ ನಂತರ GST ಒಳಗಡೆ ಮತ್ತೆ ಏನಂತಂದ ಹೇಳಿದ್ರೆ CGST ಸೆಂಟ್ರಲ್ GST, ಆಮೇಲೆ ಸ್ಟೇಟ್ GST, ಆಮೇಲೆ UGST ಅಂತಂತ ಹೇಳಿ ಬರ್ತಾವ. ಅದ್ರ ಬಗ್ಗೆ ಅಷ್ಟೊಂದು ಡೀಟೇಲ್ ಆಗಿ ಬೇಡ, ಇಷ್ಟು ಸ್ವಲ್ಪ ನೋಡಿ ನೆನ್ಪಿಟ್ಕೊಡ್ರಿ. ಇದೆಲ್ರಿಗೂ ಅರ್ಥ ಆಯ್ತಾ? ಅದಾದ ನಂತರ GST ಕೌನ್ಸಿಲ್ ಅಂತಂದ ಹೇಳಿ ಒಂದ್ ಬರುತ್ತೆ, GST ಕೌನ್ಸಿಲ್. ಇದನ್ನ ನೀವು ನೆನ್ಪಿಟ್ಕೋಬಹುದು, GST ಕೌನ್ಸಿಲ್. ಈ GST ಕೌನ್ಸಿಲ್ ಯಾವ ವಿಧಿಯ ಪ್ರಕಾರ ಅಂದ್ರೆ ಯಾವ ಆರ್ಟಿಕಲ್ ಪ್ರಕಾರ ಇದನ್ನ ಜಾರಿಗೆ ತಗೊಂಡ್ ಬರ್ತಾರ ಅಂದ್ರ ಆರ್ಟಿಕಲ್ 279A ಒಳಗಡೆ ಒಂದ್ರಲ್ಲಿ, ಆರ್ಟಿಕಲ್ 279A ದ್ರೊಳಗಡೆ ಕ್ಲಾಸ್ 1 ಬರುತ್ತೆ. ಜಸ್ಟ್ 279 ಇದನ್ನ ನೆನ್ಪಿಟ್ಕೊಡ್ರಿ ಕರೆಕ್ಟ್ ಆಗಿ. ಆಮೇಲೆ ಇದೇ ತರ ಫೈನಾನ್ಸ್ ಕಮಿಷನ್ ಅಂತಂದ ಹೇಳಿ ಬರುತ್ತಲ್ಲ, ಅದು ಆರ್ಟಿಕಲ್ 280 ನಿಮಗ್ ನೆನ್ಪಿಟ್ಕೊಳಕ್. GST ಕೌನ್ಸಿಲ್, ಫೈನಾನ್ಸ್ ಕಮಿಷನ್ ಏನು? ಹಣಕಾಸು ಸಮಿತಿ 280. 279A1 ಒಳಗಡೆ GST ಕೌನ್ಸಿಲ್ ಬರುತ್ತೆ. ಎರಡು ದುಡ್ಡಿಗೆ ಸಂಬಂಧಪಟ್ಟಿದ್ದು. ಅಲ್ಲೇ ಏನಂತಂದ್ರೆ ನೆನ್ಪಿಟ್ಕೊಂಡ್ಬಿಡ್ಬೇಕು. ಕ್ಲಿಯರ್ ಎಲ್ರಿಗೂ ಪಾಯಿಂಟ್ಸ್ಗಳು? ಕೆನಡಾ ದೇಶದಿಂದ GST ಎರವಲು ಮಾಡ್ಕೊಂಡ್ರು, ಓಕೆ, ಪರವಾಗಿಲ್ಲ, ಗುಡ್. ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ. ನೆಕ್ಸ್ಟ್ ಕ್ವಶನ್ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡ್ಬೋದು ಇದನ್ನ. ಯಾವುದೇ ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರವನ್ನ ಮಾಡುವ ಹಕ್ಕನ್ನ, ಅಂದ್ರೆ ಯಾವ ಬೇಕಾದ ವ್ಯವಹಾರ ಮಾಡ್ಬೋದು, ಯಾವ ಬೇಕಾದ ಉದ್ಯೋಗ ಮಾಡ್ಬೋದು, ಒಳಗೊಂಡಂತಹ ಸ್ವಾತಂತ್ರ್ಯದ ಹಕ್ಕು ಭಾರತದ ಸಂವಿಧಾನದ ಯಾವ ಅನುಚ್ಛೇದಗಳ ಅಡಿಯಲ್ಲಿ ಬರುತ್ತಂತಂದ ಐತೆ. ಯಾವ್ದು ಎಲಿಮಿನೇಟ್ ಮಾಡ್ತೀರಿ, ಯಾವ್ದು ಇಟ್ಕೋತೀರಿ ನೋಡ್ರಿ. ಎಸ್, ವೆರಿ ಗುಡ್. ಇಲ್ಲಿ ನೋಡ್ರ ಎ ಅಂತಂದ್ ಹೇಳಿದ್ರಲ್ಲ, ಎ ಅಲ್ಲಿ ಎಲಿಮಿನೇಟ್ ಮಾಡ್ತೀವಿ. ಇದೇನು ಸರ್? ಬಾಲ ಕಾರ್ಮಿಕರದ್ರಿ, ಆಮೇಲೆ ಅವು ಏನೇನೋ ಬರ್ತಾವಲ್ರಿ, ಜೀತ ಪದ್ಧತಿ ನಿರ್ಮೂಲನೆ, ಇಂಥವೆಲ್ಲ ಅದಾವ್ರಿ. ಇದು ಆರ್ಟಿಕಲ್ 23 ಮತ್ತು 24 ಅಂತಂದ ಹೇಳಿ. ಪಾಲಿಟಿ ಮ್ಯಾರಥಾನ್ ಐತೆ, ಪಾಲಿಟಿ ಮ್ಯಾರಥಾನ್ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ನೋಡ್ರಿ. ಸೊ ಈ ಪಾಲಿಟಿ ಮ್ಯಾರಥಾನ್ ವಿಡಿಯೋ ಒಂದು ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಾದ್ರೂ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ 3 ರಿಂದ 4 ಕ್ವಶನ್ ಸಾಲ್ವ್ ಮಾಡ್ಬೋದು. ಸೊ ಒಂದೇದಾಗಂಗಿಲ್ಲ. ನೆಕ್ಸ್ಟ್ ಬಿನೂ ಆಗಂಗಿಲ್ಲ, ಆಪ್ಷನ್ ಬಿ. ಯಾಕಂತಂದ ಹೇಳಿದ್ರೆ ಸರ್ ಇದು ಯಾವ್ದ್ರ ಬಗ್ಗೆ ಬರುತ್ತೆ ಹೇಳ್ರಿ? ಬಿ ಆಪ್ಷನ್ ಆರ್ಟಿಕಲ್ 25ರಿಂದ 28. 25ರಿಂದ 28 ನೆನ್ಪು ಮಾಡ್ಕೊಳ್ರಿ. ಧರ್ಮದ ಬಗ್ಗೆ ಬರುತ್ತೆ. ಧರ್ಮದ ಬಗ್ಗೆ ಇದು ಮಾಡೋದು, ದುಡ್ಡು ಇಸ್ಕೊಳ್ಳೋದು, ಆಮೇಲೆ ಅವುಗಳನ್ನ ಎಲ್ಲ ಕಡೆ ಪ್ರಚಾರ ಮಾಡೋದಾಗಿರ್ಬೋದು, ಆ ಧರ್ಮವನ್ನ ಆಚರಣೆ ಮಾಡೋದಾಗಿರ್ಬೋದು ಅಂತಂದ ಹೇಳಿ ಬರ್ತಾವ. ಇನ್ ನೆಕ್ಸ್ಟ್ ಆರ್ಟಿಕಲ್ 14 ಮತ್ತು 18 ಅಂತಂತ ಹೇಳ್ರಿ. ಸರ್ ಇವೆಲ್ಲ ನಮ್ಗೆ ಗೊತ್ತದವ್ರಿ. ನ್ಯಾಯದ ಮುಂದೆ ಸೇಮ್ ಇರ್ಬೇಕ್ರಿ, ಎಲ್ಲರೂ ಒಂದೇ ಅಲ್ಲ. ಕಾನೂನು ಮುಂದೆ ಎಲ್ರು ಒಳ್ಳೆಯವರಲ್ಲ, ಕಾನೂನು ಮುಂದೆ ಎಲ್ರು ಸಮಾನರು. ಆಮೇಲೆ 15ನೇದ್ರಿ ಯಾವುದೇ ತರ ತಾರತಮ್ಯ ಮಾಡಂಗಿಲ್ಲ. 16ನೇದ್ರಿ ಜಾಬ್ಗೋಸ್ಕರ. 17ನೇದ ಅಸ್ಪೃಶ್ಯತೆ ತೆಗೆದಾಕೋದು. 18ನೇದ ಬಿರುದು ತೆಗೆದಾಕೋದು. ಅದ್ರೊಳಗೆ ಎಲ್ಲಿ ಬಂದೇ ಇಲ್ರಿ. ಬಂದಿರೋದು ಆನ್ಸರ್ ಏನಂತಂದ ಹೇಳಿದ್ರೆ 100% ನಿಮ್ದು ಕರೆಕ್ಟ್ ಆಗತ್ತೆ. ಆಪ್ಷನ್ ಸಿ 19ರಿಂದ 22. ಸ್ವಾತಂತ್ರ್ಯದ ಹಕ್ಕು ಎಲ್ಲಿ ಬರುತ್ತಾ? 21ರಲ್ಲಿ ಜೀವಿಸುವ ಹಕ್ಕು ಅಂತಂದ ಹೇಳ್ತೀವಲ್ಲ. ಆಮೇಲೆ ಸ್ವಾತಂತ್ರ್ಯವಾಗಿ ನಿಮ್ಗೊಂದು ಲವ್ ಸ್ಟೋರಿ ಹೇಳಿದೆನಲ್ಲ 1901ನಲ್ಲಿ. ಸೊ ABCDEFG ಅಂತ ಹೇಳಿ ಬರ್ತಾವ. ಮಾತನಾಡುವ ಹಕ್ಕು, ಸಭೆ ಸೇರೋದು, ಗುಂಪು ಕಟ್ಟೋದು, ಎಲ್ಲಾ ಕಡೆ ತಿರುಗಾಡೋದು, ಯಾವ ಬೇಕಾದ ಜಾಬ್ ಮಾಡೋದು, ಆಸ್ತಿ ಹಕ್ಕನ್ನ ತೆಗೆದು ಹೋಗ್ತಾರ ಅಂತಂದೇಳಿ ಆರ್ಟಿಕಲ್ 19 ಅದ್ರಲ್ಲಿ ಬರುವಂತದ್ದು. ಅಂದ್ರೆ ನಮ್ದು ಆನ್ಸರು ಆರ್ಟಿಕಲ್ 19ರಿಂದ 22 ಕರೆಕ್ಟ್ ಆಗತ್ತ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹರೇಲಿ, ಕಜಾರಿ ಮತ್ತು ಮದೈ ಹಬ್ಬಗಳು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದಾವ ಅಂತಂದೇಳಿ. ಇವಾಗ ನೋಡ್ರಿ, ಇಂಥ ಕ್ವಶನ್ಗೆ ನಮ್ಗೆ ಎಲಿಮಿನೇಷನ್ ಮೆಥಡ್ ಮಾಡಕ್ ಡೌಟ್. ನೋಡೋಣ, ಟ್ರೈ ಮಾಡ್ರಿ ನೋಡೋಣ. ಬಟ್ ಅದ್ರ ಹರೇಲಿ, ಕಜಾರಿ, ಮದೈ ಹಬ್ಬಗಳು ಯಾವ ರಾಜ್ಯಕ್ಕೆ ಸಂಬಂಧಪಡ್ತಾವ? ನಾನು ಅದೇ ಹೇಳಿದ್ ನಿಮ್ಗೆ, ಎಲಿಮಿನೇಷನ್ ಮೆಥಡ್ ಮಾಡ್ರಿ ಅಂದ್ರೆ ಒಂದ್ 2-3 ಹೋಗ್ತಾವ ಅಷ್ಟೇ ಕ್ವಶನ್ಸ್ಗಳು, ಉಳಿದೆಲ್ಲ ಆರಾಮಾಗಿ ಮಾಡ್ಕೋಬಹುದು. ಎಸ್, 9ನೇದ್ ನೋಡ್ರಿ.
ನೋಡ್ರಿ ಯಾವ ರೀಜನ್ ಇಂದ ಹೇಳಕತ್ತಾರ ನೋಡ್ರಿ, ಯಾವ ರೀಸನ್ಸ್ ಗಳು ಬರ್ತಾವ. ಹರಿಯಾಣ, ಪಂಜಾಬ, ಛತ್ತೀಸ್ಗಢ ಅಂತಂದೇಳಿ ನಮ್ದಿಲ್ಲಿ ಆನ್ಸರ್ ಏನಾಗತ್ತ ಅಂತಂದ್ ಹೇಳಿದ್ರೆ ಛತ್ತೀಸ್ಗಢ ಆಗತ್ತ. ಆನ್ಸರ್ ಏನು? ಛತ್ತೀಸ್ಗಢ. ಹರೇಲಿ, ಕಜಾರಿ ಮತ್ತು ಮದೈ ಹಬ್ಬಗಳು ಛತ್ತೀಸ್ಗಢಲ್ಲಿ ಆಚರಣೆ ಮಾಡ್ತಾರ. ಈ ತರ ಹಬ್ಬಗಳ ಬಗ್ಗೆ ನಾನು ಫೆಸ್ಟಿವಲ್ಸ್ ಗಳ ಬಗ್ಗೆ ನಾನು ಆಲ್ರೆಡಿ 4 ವಿಡಿಯೋಸ್ ಮಾಡಿ ಹಾಕಿದೀನಿ. ಆ ವಿಡಿಯೋಸ್ ಗಳನ್ನ ನೀವು ನೋಡ್ಬೇಕು. ಕ್ಲಿಯರ್? ಆ ವಿಡಿಯೋಸ್ ಗಳನ್ನ ನೋಡ್ರಿ. ಟಾಪ್ 100 ಫೆಸ್ಟಿವಲ್ಸ್ ಅಂತ ಇದಾವಲ್ಲ, ಟಾಪ್ 100 ಫೆಸ್ಟಿವಲ್ಸ್. ಸೊ ಅದ್ರಲ್ಲಿ ಏನಂತಂದ್ ಹೇಳಿದ್ರೆ ಇವು ಗೊತ್ತಿದಾವ. ಒಂದು ಗೊತ್ತಿದ್ರೆ ಸಾಕಿದ್ರೊಳಗಿಂದ ಯಾವ್ದಾದ್ರು ಒಂದು ಗೊತ್ತಿದ್ರೆ ಸಾಕು, ಆರಾಮಾಗಿ ಏನಂತಂದ್ ಹೇಳಿದ್ರೆ ಆನ್ಸರ್ಸ್ ಅನ್ನ ಹಾಕ್ಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. 2011 ಜನಗಣತಿಯ ಪ್ರಕಾರ ಕೆಳಗಿನ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಅತ್ಯಂತ ಹೆಚ್ಚು ಸಾಕ್ಷರತೆಯನ್ನ ಹೊಂದೈತಿ ಅಂತ ಹೇಳಿ ಕ್ವಶನ್ ಕೇಳಿದಾರೆ. ಈಗ ನೋಡ್ರಿ, ನಮ್ಗೆ ಇಲ್ಲಿ ಫಸ್ಟ್ ನೋಡ್ರಿ, ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವ ರಾಜ್ಯ ಯಾವುದು? ಕೇರಳ. ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವ ರಾಜ್ಯ ಯಾವುದು? ಕೇರಳ ಅಂತಂದ್ ಹೇಳ್ತೀವಿ. ಅದಾದ ನಂತರ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವ ಇದು ಯಾವುದು? ಲಕ್ಷದ್ವೀಪ. 1ನೇ ಪ್ಲೇಸ್ ಅಲ್ಲಿ ಕೇರಳ, 2nd ಪ್ಲೇಸ್ ಅಲ್ಲಿ ಲಕ್ಷದ್ವೀಪ ಆಯ್ತಾ, 3rd ಪ್ಲೇಸ್ ಅಲ್ಲಿ ಮಿಜೋರಾಂ ಬರುತ್ತೆ. ಮಿಜೋರಾಂ. ಸೊ ಅಂದ್ರೆ ಇದು ರಾಜ್ಯದಲ್ಲಿ ಅತಿ ಹೆಚ್ಚು. ಆಮೇಲೆ ನೆಕ್ಸ್ಟ್ ಇದು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅತಿ ಹೆಚ್ಚು. ಈ ಆಪ್ಷನ್ಸ್ ಗಳೇ ಇಲ್ಲ ಅಲ್ಲಿ. ಈ ಆಪ್ಷನ್ಸ್ ಇಲ್ಲ, ಅವ್ರನ್ನ ಬೇರೆ ಕೊಟ್ಬಿಡ್ತಾನ, ಯಾವ್ದೋ ಒಂದ್ ಬೇರೆ ಕೊಟ್ಬಿಡ್ತಾನ. ಅವಾಗ ಏನ್ ಮಾಡ್ತೀರಿ? ಒಂದೊಂದ್ಸರಿ ಏನೋ ಮಾಡಕ್ ಬರಂಗಿಲ್ಲ, ನಮ್ಮ ಹಣೆ ಬರೋ ಸರಿ ಇಲ್ಲ ಅಂತ ಅನ್ಕೊಳ್ಳೋದು. ತಮಿಳ್ನಾಡು, ಚಂಡೀಗಢ, ಅಂಡಮಾನ್ ನಿಕೋಬಾರ್ ಮತ್ತು ಗೋವಾ ಅಂತಂದ್ ಐತೆ. ಇದ್ರಲ್ಲಿ ಅತಿ ಹೆಚ್ಚು ನೋಡ್ರಿ, ಅಂಡಮಾನ್ ನಿಕೋಬಾರ್ದಲ್ಲಂತೂ ಆಗಂಗಿಲ್ಲ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಬುಡಕಟ್ಟು ಜನಾಂಗಗಳು ಬರ್ತಾವ. ಅಲ್ಲಿ ಕರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ಫೆಸಿಲಿಟಿ ಎಲ್ಲ ಸಿಗಂಗಿಲ್ಲ. ಕ್ಲಿಯರ್? ಅದಾದ ನಂತರ ಚಂಡೀಗಢ ಆಗಂಗಿಲ್ಲ, ಚಂಡೀಗಢ. ಆಮೇಲೆ ತಮಿಳ್ನಾಡದಲ್ಲೂ ಕೂಡ ಅಷ್ಟೊಂದಿಲ್ಲ. ಬಟ್ ಆದ್ರೆ ಗೋವಾ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಸಾಕ್ಷರತೆಯನ್ನ ಹೊಂದಿರುವ ಒಂದು ರಾಜ್ಯ ಅಥವಾ ಕೇರಳ. ಇವಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಗೋವಾ, ಯಾಕಂತಂದ್ ಹೇಳಿದ್ರೆ ಅದು ಡೆವಲಪ್ಡ್, ಹೆವಿ ಡೆವಲಪ್ಡ್ ಐತೆ. ಆ ತರನು ಸ್ವಲ್ಪ ಥಿಂಕ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನಾನಿಲ್ಲಿ ಒಂದು ಡಿಸ್ಕಷನ್ ಮಾಡ್ಬೇಕಿತ್ತು. ಹಬ್ಬಗಳ ಬಗ್ಗೆ ಅಂತ ಬಂದಾಗ ಡಿಸ್ಕಷನ್ ಮಾಡ್ಬೇಕಿತ್ತು. ಈಗ ಕೆಲವೊಂದು ಹಬ್ಬಗಳು ಬರ್ತಾವ. ಈಗ ಫಾರ್ ಎಕ್ಸಾಂಪಲ್ ನಮ್ ಕಡೆ ಸುಗ್ಗಿ ಕುಣಿತ ಅಂತ ಕರಿತೀವಲ್ಲ, ನಾವು ಕಟಾವ್ ಮಾಡುವಾಗ ಸುಗ್ಗಿ ಕುಣಿತ ಅಂತ ಹೇಳಿ ನಮ್ ಕರ್ನಾಟಕದಾಗ ಕರಿತೀವಿ. ಆಮೇಲೆ ಬಿತ್ತನೆ ಮಾಡುವಾಗ ಟೈಮಲ್ಲೂ ಕೂಡ ಕೆಲವೊಂದು ಹಬ್ಬಗಳು ಬರ್ತಾವ. ಸೇಮ್ ಅದೇ ತರ ಬಿತ್ತನೆ ಮಾಡೋ ಟೈಮಲ್ಲಿ ಮಾನ್ಸೂನ್ ಏನ್ ಬರ್ತಿರತ್ತಲ್ಲ, ಆ ಟೈಮಲ್ಲಿ ಬಿತ್ತನೆ ಆಗ್ತಿರ್ತ, ಅಂತ ಹಬ್ಬಗಳು ಕೆಲವೊಂದು ಬರ್ತಾವ. ಸೊ ಅವುಗಳು ಬಹಳ ಇಂಪಾರ್ಟೆಂಟ್. ಒಂದ್ ಯಾವ್ದು? ಪೊಂಗಲ್. ಪೊಂಗಲ್ ಏನಂತಂದ್ ಹೇಳಿದ್ರೆ ನೋಡ್ರಿ, ಪೊಂಗಲ್ ತಮಿಳ್ನಾಡಕ್ಕೆ. ಪೊಂಗಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ತಮಿಳ್ನಾಡಕ್ಕೆ ಸಂಬಂಧಪಟ್ಟಿರುವಂತ ಒಂದು ಹಬ್ಬವಾಗೈತೆ. ಅದಾದ ನಂತರ ನೆಕ್ಸ್ಟ್ ಓಣಂ ಅಂತಂದ್ ಹೇಳಿ. ಓಣಂ ಕೇರಳಗೆ ಸಂಬಂಧಪಟ್ಟಿರೋದು, ಕೇರಳಗೆ. ಆಮೇಲೆ ಅದೇ ತರ ಬೈಸಾಖಿ ಅಂತಂದ್ ಹೇಳಿ ಬರುತ್ತೆ. ಬೈಸಾಖಿಯಲ್ಲಿ ಅಂತಂದ್ ಹೇಳಿದ್ರೆ ಪಂಜಾಬ್. ಒಂದೊಂದ ಲೆಟರ್, ಎರಡೆರಡು ಲೆಟರ್ ಮಾಡ್ರೋ ಸಾಕು. ಕೇರಳ ಅಂತಂದ್ ಹೇಳಿದ್ರೆ KER ಅಂತಂದ್ ಹಾಕ್ರಿ, ಪಂಜಾಬ್ ಅಂತಂದ್ರೆ PG ಅಂತಂದ್ ಹಾಕ್ರಿ, ಈಸಿಯಾಗಿ ಗೊತ್ತಾಗ್ಬಿಡತ್ ನಂಗೆ. ಪಂಜಾಬ್. ಸೇಮ್ ಅದೇ ತರ ಇನ್ನೊಂದ್ ಬರುತ್ತ, ಲೋಹ್ರಿ ಅಂತಂದ್ ಹೇಳಿ ಬರುತ್ತೆ. ಲೋಹ್ರಿ ಹಬ್ಬ ಇದು ಕೂಡ ಏನಂತಂದ್ ಹೇಳಿದ್ರೆ ಪಂಜಾಬ್ಗೆ ಸಂಬಂಧಪಟ್ಟಿರುವಂತಹ ಒಂದು ಹಬ್ಬವಾಗೈತೆ. ನೆಕ್ಸ್ಟ್ ಬಿಹು ಹಬ್ಬ ಅಸ್ಸಾಂಗೆ. ಬಿಹು ಹಬ್ಬ ಏನಪ್ಪಾ ಅಂತಂದ್ ಹೇಳಿದ್ರೆ ಅಸ್ಸಾಂಗೆ ಸಂಬಂಧಪಟ್ಟಿರೋದಂತಾಗೈತೆ. ಆಮೇಲೆ ಗಂಗೂರು ಅಂತಂದ್ ಹೇಳಿ ಬರುತ್ತೆ. ಗಂಗೂರು ಹಬ್ಬ ಅಂತಂದ್ ಹೇಳಿ ಇದು ರಾಜಸ್ಥಾನ್ಗೆ ಸಂಬಂಧಪಟ್ಟಿರುವಂತ ಹಬ್ಬ, ಗಂಗೂರು. ಆಮೇಲೆ ಅದೇ ತರ ಹಾರ್ನ್ ಬಿಲ್ ಅಂತಂದ್ ಹೇಳಿ ಬರುತ್ತೆ. ಇದು ಇಂಪಾರ್ಟೆಂಟ್ ಕ್ವಶನ್, ಇದು ಪಕ್ಕ ಬರುತ್ತೆ ನೋಡ್ರ, 100% ಬರ್ದ್ ಇಟ್ಕೊಳ್ರಿ ಇದನ್ನ. ಹಾರ್ನ್ ಬಿಲ್ ಅಂತಂದ್ ಹೇಳಿ ಪಕ್ಕ ಬರುತ್ತೆ. ಯಾಕಂತಂದ್ ಹೇಳಿದ್ರೆ ಹಾರ್ನ್ ಬಿಲ್ ಉತ್ಸವ ಆಚರಣೆ ಮಾಡ್ತಿದಾರೆ ನಾಗಾಲ್ಯಾಂಡ್ದವರು. ಯಾವಾಗ? ಡಿಸೆಂಬರ್ 1ನೇ ತಾರೀಕಿಂದ 10ರವರೆಗೂ. 1ನೇ ತಾರೀಕಿಂದ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿನಿ ನೋಡ್ರಿ. ನಾಗಾಲ್ಯಾಂಡ್ ಹಾರ್ನ್ ಬಿಲ್ ಪಕ್ಕ ಯಾವ್ದಾದ್ರು ಅಲ್ಲ, 2-3 ಇದ್ರಲ್ಲಿ ಬಂದೇ ಬರುತ್ತೆ ಪಕ್ಕ. 2-3 ಸೆಷನ್ ಒಳಗಡೆ ಯಾವ್ದೋ ಒಂದು. ಎಸ್, ಇಷ್ಟು ಪಾಯಿಂಟ್ಸ್ ಗಳು ಇದ್ರಲ್ಲಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ. ಈಗ ನೋಡ್ರಿ,
ಇದು ಟ್ರಿಕಿ ಕ್ವಶನ್, ಈಸಿ ಐತೆ, ಟ್ರಿಕಿ ಕ್ವಶನ್ ಐತೆ. 1919ರಲ್ಲಿ ಗಾಂಧೀಜಿಯವರು ಅಭಿವ್ಯಕ್ತಿ ಸ್ವಾತಂತ್ರ್ಯದಂತಹ ಡ್ಯಾಶ್ ಡ್ಯಾಶ್ ಗಳನ್ನ ಹತ್ತಿಕ್ಕಲು ರೌಲತ್ ಕಾಯ್ದೆಯ ವಿರುದ್ಧ ಒಂದು ಸತ್ಯಾಗ್ರಹವನ್ನ ಮಾಡ್ತಾರ. ಇದು ಯಾವ್ದಕ್ ಸಂಬಂಧಪಡುತ್ತೆ ಅಂದ್ರ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದ ಐತಲ್ಲ, ಇದು ಎಂತದ್ದು? ಇದು ನಾಗರಿಕ ಹಕ್ಕನ, ಮೂಲಭೂತ ಹಕ್ಕ, ಅಂತಾರಾಷ್ಟ್ರೀಯ ಹಕ್ಕ, ಮೂಲಭೂತ ಕರ್ತವ್ಯನ? ಇದ್ರಲ್ಲಿ ಯಾವ್ದು ಎಲಿಮಿನೇಟ್ ಮಾಡ್ತಾರೆ ಹೇಳ್ರಿ ನೋಡೋಣ. ಎಲಿಮಿನೇಟ್ ಸರ್, ಅದು ಒಂದು ಅಂತಾರಾಷ್ಟ್ರೀಯ ಹಕ್ಕು ಅಲ್ವೇ ಅಲ್ಲ, ನಾಗರಿಕ ಹಕ್ಕು ಅಲ್ಲ. ವೆರಿ ಗುಡ್ ಸರ್. ಮೂಲಭೂತ ಕರ್ತವ್ಯ ಅಲ್ಲ, ಮೂಲಭೂತ ಕರ್ತವ್ಯಗಳು ಬೇರೆ. ಸ್ಮಾರಕಗಳನ್ನ, ಧ್ವಜವನ್ನ, ಇದೆಲ್ಲ ಗೌರವ ಮಾಡೋದು ಹಂಗೆಲ್ಲ ಬರ್ತಾವ. ಉಳಿದಿರೋದೊಂದೇ ಮೂಲಭೂತ ಹಕ್ಕು. ಆಮೇಲೆ ಇಲ್ಲಿ ನೋಡ್ರಿ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತಂದ ಹೇಳಿ ಬಂದೈತ. ಆರ್ಟಿಕಲ್ 19, 20ರಲ್ಲಿ ಏನೇನೋ ಬರ್ತಾವ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಈ ರೌಲತ್ ಕಾಯ್ದೆ ಏನ್ ಮಾಡತ್ತಂತಂದ್ ಹೇಳಿದ್ರ, ರೌಲತ್ ಕಾಯ್ದೆ ಸೊ ಯಾರಿಗೂ ಏನು ಹೇಳುಲ್ದೇನೆ ಏನಂತಂದ್ ಹೇಳಿದ್ರೆ ಅರೆಸ್ಟ್ ಮಾಡೋದು. ನಾನು ಇನ್ನು ಅರೆಸ್ಟ್ ಮಾಡ್ತಿದೀನಿ ಅಂತಂದ್ ಹೇಳಂಗಿಲ್ಲ. ಆ ಟೈಮಲ್ಲಿ ಏನಂತಂದ್ ಹೇಳಿದ್ರೆ ಹಲವಾರು ಚಳುವಳಿಗಳು ನಡೀತಿರ್ತಾವ. ಇಂಡಿಯಾದಲ್ಲಿ ಏನ್ ಸ್ವತಂತ್ರ ಹೋರಾಟಗಾರರು ಇರ್ತಾರಲ್ಲ, ಬ್ರಿಟಿಷರು ಬಂದ್ಬಿಟ್ಟು ಅವ್ರಿಗೆ ಏನು ಹೇಳಲ್ದ ಅರೆಸ್ಟ್ ಮಾಡಿಬಿಡ್ತಾರೆ 2 ವರ್ಷದವರೆಗೂ. ಸೊ ಅಂತ ಒಂದು ಕಾಯ್ದೆ ಬಂದಿತ್ತು, ಅದನ್ನ ರೌಲತ್ ಕಾಯ್ದೆ ಅಂತಂದ್ ಹೇಳ್ತೇವೆ. ಅದ್ರ ವಿರುದ್ಧವಾಗಿ ಮಹಾತ್ಮ ಗಾಂಧೀಜಿಯವರು 1919ರಲ್ಲಿ ಒಂದು ಚಳುವಳಿಯನ್ನ ಮಾಡ್ತಾರೆ. ಇಷ್ಟೇ ಪಾಯಿಂಟ್ಸ್, ಮುಗಿದೋಯ್ತು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ನಿಮಗ್ ಇಂಟ್ರೆಸ್ಟ್ ಬಂದಿರೋದು. 1909ರಲ್ಲಿ ಡ್ಯಾಶ್ ಡ್ಯಾಶ್ ರಚನೆಯಾಗೋದರೊಂದಿಗೆ ಕ್ರಿಕೆಟ್ ಆಟವು ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಯ್ತು ಅಂತಂದೇಳಿ. ಎಸ್, ಇಲ್ಲಿ 1919ರ ಜಲಿಯನ್ ವಾಲಾಬಾಗ್ ಒಂದ್ ನೆನ್ಪಿಟ್ಕೊಳ್ರಿ. ಜಲಿಯನ್ ವಾಲಾಬಾಗ್ ಏಪ್ರಿಲ್ 13ನೇ ತಾರೀಕು ನೋಡ್ರ. 1909ರಲ್ಲಿ ಡ್ಯಾಶ್ ಡ್ಯಾಶ್ ರಚನೆಯಾಗೋದ್ರೊಂದಿಗೆ ಕ್ರಿಕೆಟ್ ಆಟ ಅಂತಾರಾಷ್ಟ್ರೀಯ ಕ್ರೀಡೆ ಆಯ್ತು. ನಾನ್ ನೋಡ್ರಪ್ಪ, ನೀವು ಎಲ್ಲಿ ನೋಡ್ತಾರೋ ನನಗೆ ಗೊತ್ತಿಲ್ಲ, ಎಲಿಮಿನೇಷನ್ ಮೆಥಡ್ ಮಾಡುವಾಗ IPL ಅಂತಂದೈತೆ ಸರ್. IPL 2008ರಾಗ್ರಿ, ನಾ ಹುಟ್ಟಿದ ಮೇಲೆ ಆಗೈತ್ರಿ. ಅವ್ನ್ ಕೇಳಿದ 1909ರಾಗ. IPL ಬರಂಗೇ ಇಲ್ಲ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಯಾವ್ದು? IYC ಅಂತಂದ್ ಹೇಳಿ ಎಲ್ಲಿ ಕೇಳಿರಿ? BCC ಅಂತಂದ್ ಎಲ್ಲಿ ಹೇಳಿ ಕೇಳಿರಿ? ಎಲ್ಲೂ ಇಲ್ಲ. ICC 1909ರಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಆಫ್ ಸಮಥಿಂಗ್ ಏನೋ ICC ಅಂತಂದ್ ಹೇಳಿ ರಚನೆ ಆಯ್ತು. ಆಮೇಲೆ ಕ್ರಿಕೆಟ್ ಏನಂತಂದ್ ಹೇಳಿದ್ರೆ ಅಂತಾರಾಷ್ಟ್ರೀಯ ಕ್ರೀಡೆ ಆಗತ್ತೆ. ಸೊ ಎಲಿಮಿನೇಟ್ ಮೆಥಡ್ ಮಾಡೋದು ಪ್ರಾಪರ್ ಆಗಿ ಕಲೀರಿ. ಕ್ವಶನ್ ಒಂದ್ಸರಿ ಎಲ್ಲಾನು ಆಪ್ಷನ್ಸ್ ಗಳನ್ನ ಓದಿದ್ಮೇಲೆ ಸ್ಟಾರ್ಟ್ ಮಾಡ್ರಿ ಎಲಿಮಿನೇಷನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, 13ನೇ. ಯಾವ ದೇಶವು 2023ರ FIH ಪುರುಷರ ಹಾಕಿ ವಿಶ್ವಕಪ್ ಅನ್ನ ಗೆದ್ದಿತ್ತು ಅಂತಂದೈತೆ. ನಾನು ಆಗ್ಲೇನೆ ಡಿಸ್ಕಷನ್ ಮಾಡಿದ್ದೇನೆ ಇದ್ರ ಬಗ್ಗೆ. 2023ರ ಪುರುಷರ ಹಾಕಿ ಕಪ್ ಅನ್ನ ಯಾವ್ದು ಗೆದ್ದೈತೆ? ಜರ್ಮನಿ ಅವರು. ಆಲ್ರೆಡಿ ಇದ್ರ ಡಿಸ್ಕಷನ್ ಆಗೈತೆ. ಇದು ಜರ್ಮನಿ ನೋಡ್ರಿ ಹಾಕಿ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ನಿಮ್ಗೆ ಕೊಟ್ನಿ. ಎಸ್, ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್. ಭಾರತದ ಉಪರಾಷ್ಟ್ರಪತಿಗಳು ಯಾವ ಶಾಸಕಾಂಗ ಸಂಸ್ಥೆಯ ಪದನಿಮಿತ್ತ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾರಂತಂದ ಹೇಳಿ. ಸೊ ನೋಡ್ರಿ, ಇಲ್ಲಿ ಉಪರಾಷ್ಟ್ರಪತಿ ಅಂತಂದೈತೆ. ವಿಧಾನಸಭೆ, ವಿಧಾನ ಪರಿಷತ್ ಎದಕ್ ಬರ್ತಾವ? ಇಲ್ಲಿ ಇವೆರಡೂ ಬರಂಗಿಲ್ಲ. ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎದಕ್ ಬರ್ತಾವ? ಬರೋದೇ ಇಲ್ಲ. ಅಲ್ಲಿ ಮುಗಿತಲ್ಲಿ. ಈ ಉಳಿದಿದ್ದು 2 ಇದಾವ. ಲೋಕಸಭೆಯಲ್ಲಿ ಯಾರು ಹೆಡ್ ಇರ್ತಾರೋ? ಲೋಕಸಭೆಯಲ್ಲಿ ಹೆಡ್ ಯಾರು ಇರ್ತಾರೋ? ಸ್ಪೀಕರ್ ಇರ್ತಾರೆ. ಲೋಕಸಭೆಯಲ್ಲಿ ಹೆಡ್ ಯಾರು ಇರ್ತಾರೆ? ಸ್ಪೀಕರ್ ಇರ್ತಾರೆ. ನಿಮ್ಗೆ ಇದಂತೂ ಈಸಿಯಾಗಿ ಎಲ್ರಿಗೂ ಗೊತ್ತೈತೆ. ಸೊ ಯಾರಿಗಾದ್ರೂ ಗೊತ್ತಿರ್ಲಿಲ್ಲ ಅಂದ್ರೂ ಕೂಡ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ ಅಂದ್ರೆ ಯಾವಾಗ್ಲೂ ಉಪರಾಷ್ಟ್ರಪತಿಯವರಾಗಿರ್ತಾರೆ. ಯಾರಾಗಿರ್ತಾರೆ? ಉಪರಾಷ್ಟ್ರಪತಿಯವರಾಗಿರ್ತಾರೆ. ಆಮೇಲೆ ಇದ್ರದ್ದು ಉಪಾಧ್ಯಕ್ಷರನ್ನ ಯಾರಾದ್ರೂ ನೇಮಕ ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟ್, ಲೋಕಸಭೆದ ಹೆಡ್ ಯಾರಾಗಿರ್ತಾರ ಅಂತಂದ್ ಹೇಳಿದ್ರೆ ಸ್ಪೀಕರ್ ಅವರಾಗಿರ್ತಾರೆ. ಸ್ಪೀಕರ್. ಸೊ ಆರ್ಟಿಕಲ್ 93 ಹೇಳತ್ತ ಅವ್ರದ್ದು. ಆಮೇಲೆ ಇನ್ನೊಬ್ರು ಉಪಾಧ್ಯಕ್ಷರು ಯಾರಂತಂದ್ ಹೇಳಿದ್ರೆ ಡೆಪ್ಯೂಟಿ ಸ್ಪೀಕರ್ ಅಂತಂದ್ ಹೇಳ್ತೀವಿ. ಡೆಪ್ಯೂಟಿ ಸ್ಪೀಕರ್. ಇವಾಗ ಯಾರಿದಾರು? ಓಂ ಬಿರ್ಲಾನ? ಓಕೆ, ವೆರಿ ಗುಡ್. ಓಂ ಬಿರ್ಲಾ ಅದಾರ ಇವಾಗ. ಇಷ್ಟೇ ಪಾಯಿಂಟ್ಸ್ಗಳು. ಆಮೇಲೆ ಲೋಕಸಭೆ ಇಲ್ರಿ ಸರ್ 552 ಬಟ್ ಆದ್ರೆ ಇದ್ರೊಳಗಿನ 2 ತೆಗೆದು ಹಾಕಿದಾರ್ರಿ. 552 ಬಟ್ ಅದ್ರ 2 ಆಂಗ್ಲೋ ಇಂಡಿಯನ್ ತೆಗೆದು ಹಾಕಿದಾರ್ರಿ. ಇವಾಗ ಪ್ರೆಸೆಂಟ್ ಎಷ್ಟಿದಾರ? 543 ಇದಾರ. 543 ಪ್ರೆಸೆಂಟ್. ರಾಜ್ಯಸಭೆಯಲ್ಲಿ ಎಷ್ಟಿದಾರ್ರಿ? 250 ಜನ ರೀ. ಆಮೇಲೆ ಅದರಲ್ಲಿ 12 ಜನರನ್ನ ಯಾರು ನೇಮಕ ಮಾಡ್ತಾರ? ರಾಷ್ಟ್ರಪತಿಯವರು ನೇಮಕ ಮಾಡ್ತಾರ. ಆರ್ಟಿಕಲ್ 80 ಪ್ರಕಾರ. ಆರ್ಟಿಕಲ್ 80 ಪ್ರಕಾರ. ಇಷ್ಟೆಲ್ಲ ಪಾಯಿಂಟ್ಸ್ ಗಳು ಅದರಲ್ಲಿ, ಮತ್ತೇನಿಲ್ಲ. ವೆರಿ ಗುಡ್. ಆಮೇಲೆ
ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬರುತ್ತಾ 63ರಿಂದ 71ರವರೆಗೂ ಏನ್ ಆರ್ಟಿಕಲ್ಸ್ ಬರ್ತಾವಲ್ಲ ಇವು ವೈಸ್ ಪ್ರೆಸಿಡೆಂಟ್ ಗೆ ಸಂಬಂಧಪಟ್ಟಿರೋದು. ಆರ್ಟಿಕಲ್ 63ರಿಂದ 71ರವರೆಗೂ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನ್ ನಂಬರ್ 15. ಕಾರಿನ ಬ್ಯಾಟರಿಗಳಲ್ಲಿ ಯಾವ ರಾಸಾಯನಿಕ ಸಂಯುಕ್ತವನ್ನ ಬಳಸಲಾಗತ್ತ? ಅದು PbSO4 ಸೂತ್ರವನ್ನ ಹೊಂದಿರುತ್ತದೆ ಅಂತ. PbSO4 ಅಂತಂದ ಹೇಳಿ ಹಿಂಗಂದ್ರೆ ಏನು? PbSO4 ನೋಡ್ರಿ, ಇಲ್ಲಿ ಸೀಸಾ ಕೊಟ್ಟಾರ ಸೀಸಾ ಅಂದ್ರೆ ಸರ್ ಫಸ್ಟ್ ಒನ್ ಅಂತಂದ ಹೇಳಿದ್ರೆ ಸೀಸಾ ಅಂತಂದ ಹೇಳಿ ಬರತ್ರಿ. ಸಲ್ಫುರಿಕ್ ಅಸಿಡ್ ಅಲ್ಲ, ಇದು ಅಸಿಡ್ ಸುಟ್ಟು ಹೋಗುವಂತದ್ದು. ಇದು ಬ್ಯಾಟ್ರಿಗಳಲ್ಲಿ ಸಲ್ಫುರಿಕ್ ಅಸಿಡ್ ಬಳಸ್ತಾರ, ಬಟ್ ಅದ್ರ ಇವಾಗ ಬಳಸಂಗಿಲ್ಲ. PbSO4 ಅಂತಂದ ಹೇಳಿದ್ರ ಈಗ ನೋಡ್ರಿ, H2SO4 ಅಂತಂದ ಅಂದ್ರೆ ಏನು? ಸಲ್ಫುರಿಕ್ ಆಮ್ಲ. H2SO4 ಸಲ್ಫುರಿಕ್ ಆಮ್ಲ ಆಗತ್ತ, ಇದು ಬರಂಗಿಲ್ಲ ಅಂತಂದ ಹೇಳಿದ್ವಿ. ಲೆಡ್ ಆಕ್ಸೈಡ್ ಅಂತಂದ ಹೇಳಿದ್ರೆ O2 ಅಥವಾ O ಬರುತ್ತೆ. ಸಲ್ಫೈಡ್ ಅಂತಂದ ಹೇಳಿದ್ರೆ ಅದು ಬರಂಗಿಲ್ಲ. ಸೊ ನಮ್ಗೆ ಒಂದೇ ಏನಪ್ಪಾ ಅಂತಂದ ಹೇಳಿದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗತ್ತೆ. 15ನೇದು ಸಲ್ಫೇಟ್, ಸೀಸದ ಸಲ್ಫೇಟ್. PbSO4 ಅಂತಂದ ಹೇಳಿದ್ರೆ ಸೀಸದ ಸಲ್ಫೇಟ್ ಅಂತಂದ ಹೇಳ್ತೀವಿ. ಇನ್ ಕೆಲವೊಂದು ಬರ್ತಾವ, ನೆನ್ಪಿಟ್ಕೊಳ್ರಿ. ಟೂತ್ ಪೇಸ್ಟ್ ಅಲ್ಲಿ ಬಳಸ್ತಾರ. ಟೂತ್ ಪೇಸ್ಟ್ ಒಳಗಡೆ NaF ಅಂತಂದ ಹೇಳ್ತೀವಿ. NaF ಸೋಡಿಯಂ ಫ್ಲೋರೈಡ್ ಅಂತಂದ ಹೇಳ್ತೀವಿ. ಸೋಡಿಯಂ ಫ್ಲೋರೈಡ್ ಟೂತ್ ಪೇಸ್ಟ್ ಅಲ್ಲಿ ಬಳಸ್ತಾರ. ಅದಾದ ನಂತರ ಇನ್ನೊಂದು ಬರುತ್ತೆ C12H22O11 ಅಂತಂದ ಹೇಳಿ ಬರುತ್ತೆ. ಇದನ್ನ ನಾವು ಸುಕ್ರೋಸ್ ಅಂತಂದ್ ಕರಿತೀವಿ. ಇದು ಆಹಾರದಲ್ಲಿರುತ್ತೆ. ಯಾವ್ದಾದ್ರು ಫುಡ್ ತಗೊಳ್ರಿ, ಅದರಲ್ಲಿ ಯಾವ್ದಿರುತ್ತೆ ಅಂತಂದ ಹೇಳಿದ್ರೆ ಇದಿರುತ್ತೆ. C12H22O11 ಅಂತಂದ ಹೇಳ್ತೀವಿ. ಸುಕ್ರೋಸ್ ಅಂತಂದ ಹೇಳ್ತೀವಿ. ಸುಕ್ರೋಸ್. ಆಮೇಲೆ ನೆಕ್ಸ್ಟ್ C3H6O ಅಂತಂದ ಹೇಳಿ ಇದೊಂದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. C3H6O ಅಂತಂದ ಹೇಳಿ ಇದನ್ನ ನಾವು ಅಸಿಟೋನ್ ಅಂತಂದ್ ಕರಿತೀವಿ. ಏನಂತ ಕರಿತೀವಿ? ಇದನ್ನ ಅಸಿಟೋನ್ ಅಂತಂದ್ ಕರಿತೀವಿ. ಇವಾಗ ಹುಡುಗಿರ್ ನೇಲ್ ಪಾಲಿಶ್ ಹಾಕೊಂಡಿರ್ತಾರಲ್ಲ, ಅದನ್ನ ರಿಮೂವ್ ಮಾಡಕ್ ಯೂಸ್ ಮಾಡ್ತಾರ. ನೇಲ್ ಪಾಲಿಶ್ ನ ರಿಮೂವ್ ಮಾಡಕ್ ಅದನ್ನ ಹಾಕೊಂಡ್ರೆ ಸಾಕು, ನೇಲ್ ಪಾಲಿಶ್ ಉದ್ರೋಗ್ಬಿಡತ್ತ, ಅದು ಕ್ಲೀನ್ ಆಗಿಬಿಡತ್ತ. ನೇಲ್ ಪಾಲಿಶ್ ಇದು ಮಾಡಕ್ ಹುಡುಗಿರು ಅಸಿಟೋನ್ ಅಂತಂದ ಹೇಳಿ. ಈ ಅಸಿಟೋನ್ ಅನ್ನ ಇನ್ನೊಂದ್ರಲ್ಲಿ ಎಲ್ಲಿ ಯೂಸ್ ಮಾಡ್ತಾರ ಅಂತಂದ ಹೇಳಿದ್ರೆ, ಇವಾಗ ಸ್ಯಾನಿಟೈಸರ್ ಬರ್ತಾವಲ್ಲ, ಸ್ಯಾನಿಟೈಸರ್ ಅಲ್ಲೂ ಕೂಡ ಅಸಿಟೋನ್ ಸ್ವಲ್ಪ ಯೂಸ್ ಮಾಡ್ತಾರ. ನೆಕ್ಸ್ಟ್ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ DTO ಅಂತಂದ ಹೇಳಿ ಬರುತ್ತೆ. ಇದನ್ನ ಏನಂತ ಕರಿತೀವಿ ಅಂತಂದ ಹೇಳಿದ್ರೆ ಹೆವಿ ವಾಟರ್ ಅಂತ ಕರೀತಾರ. ಹೆವಿ ವಾಟರ್ ಅಂದ್ರೆ ಅಂತ ಹೇಳಿದ್ರ, ಹೆವಿ ಅಂತಂದ ಹೇಳಿದ್ರ ಭಾರ ಜಲ ಅಂತಂದ ಹೇಳ್ತೀವಿ. ಭಾರ ಜಲ. DTO ಅಂತಂದ ಹೇಳಿದ್ರೆ ಭಾರ ಜಲ, ಹೆವಿ ವಾಟರ್ ಅಂತಂದ ಹೇಳ್ತೀವಿ. ಸೊ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತಂದ ಹೇಳಿದ್ರೆ ಮಾಡರೇಟರ್ ಆಗಿ ಯೂಸ್ ಮಾಡ್ತಾರೆ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಆಗಿ ಯೂಸ್ ಮಾಡ್ತಾರ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇವಾಗ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಾನು ಮತ್ತೆ ಡಿಸ್ಕಷನ್ ಮಾಡ್ತೇನೆ. ಇವಾಗ ನಾನು ಹೇಳಕತ್ತಿಲ್ಲ CO2 H2O N2 ಇದ್ರ ಬಗ್ಗೆ ಹೇಳತ್ತಿಲ್ಲ, ಯಾಕಂದ್ರೆ ಅದನ್ನ ಹೇಳಿ ನಿಮ್ಗೆ ಪ್ರಾಕ್ಟೀಸ್ ಮಾಡ್ಸೇನೆ ನಾನು ಆಲ್ರೆಡಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, 16ನೇದು. 2022 ಅಕ್ಟೋಬರ್ 1ರಿಂದ ಭಾರತದ ಅಟಾರ್ನಿ ಜನರಲ್ ಆಗಿ ಯಾರು ನೇಮಕಗೊಂಡಿದಾರ ಅಂತಂದ ಹೇಳಿ ಕ್ವಶನ್ ಐತೆ. 2022 ಅಕ್ಟೋಬರ್ 1ರಿಂದ ಅಟಾರ್ನಿ ಜನರಲ್ ಯಾರಾಗಿದ್ರು? ಇಲ್ಲೆಲ್ಲಾದ್ರೂ ಕೇಳಿದ್ರೆ ನಾನು ಸೋಲಿ ಸೊರಾಬ್ಜಿ ಅಂತಂದ ಹೇಳಿ, ರೋಹಟಗಿ ಅಂತಂದ ಹೇಳಿ ಇವೆರಡು ಬರಂಗಿಲ್ಲ. ಇವೆರಡ KK ವೇಣುಗೋಪಾಲ್ ಅಥವಾ R ವೆಂಕಟರಮಣಿ ಅಂತಂದ ಹೇಳಿ ಆನ್ಸರ್ ಬರುತ್ತೆ. ಯಾವ್ದು ಆನ್ಸರ್ ಆಗತ್ ನೋಡ್ರಿ? 16ನೇದು ಚೇಂಜ್ ಆಗಿದಾರಪ್ಪ. ಮೊದಲು KK ವೇಣುಗೋಪಾಲ್ ಇದ್ರು, ಬಟ್ ಆದ್ರೆ ಇವಾಗಿಲ್ಲ. R ವೆಂಕಟರಮಣಿ ಅಟಾರ್ನಿ ಜನರಲ್ ಇವಾಗ ಯಾರಿದಾರ? R ವೆಂಕಟರಮಣಿ ಇದಾರ. ಆಮೇಲೆ ಅಟಾರ್ನಿ ಜನರಲ್ ವೆರಿ ಗುಡ್. ಅಟಾರ್ನಿ ಜನರಲ್ಗೆ ಸಂಬಂಧಪಟ್ಟಿರುವಂತ ಆರ್ಟಿಕಲ್ ಯಾವುದು? ಅಟಾರ್ನಿ ಜನರಲ್ಗೆ ಸಂಬಂಧಪಟ್ಟಿರೋ ಆರ್ಟಿಕಲ್ 76 ಅಂತಂದ ಹೇಳ್ತೀವಿ. ಆರ್ಟಿಕಲ್ 76. ಈ ಒಂದು ಕೆಲಸ ಏನು? ನಾವು ಸಿಂಪಲ್ ಆಗಿ ಹೇಳ್ತೀವಲ್ಲ ಸರ್, ಇಲ್ಲಿ ಪಾರ್ಲಿಮೆಂಟ್ ಇರ್ತೈತ್ರಿ. ಪಾರ್ಲಿಮೆಂಟ್, ಲೋಕಸಭೆ, ರಾಜ್ಯಸಭೆ, ಪ್ರೆಸಿಡೆಂಟು. ಸೊ ಇವ್ ಪ್ರೆಸಿಡೆಂಟ್ಗೆ ಏನಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಜೊತೆಗೆ ಏನಾದ್ರೂ ಕೆಲ್ಸ ಇರ್ತೈತಿ. 143 ಅಂತಂದ ಹೇಳಿ ನಾವ್ ಎಷ್ಟ ಸಜೆಷನ್ ಕೊಟ್ರು ಕೂಡ ಅವ್ರು ಲವ್ ಮಾಡೋದ್ ಕೇಳಂಗಿಲ್ಲಲ್ಲ. 143 ಅಂತಂದ ಹೇಳ್ತೀರಿ. ಲವ್ ಮಾಡೋದ್ ಕೇಳಂಗಿಲ್ಲ, ಅವ್ರ ಸಜೆಷನ್ಸ್ ಕೊಡ್ತೀವಿ. ಹಂಗೆ ಅಟಾರ್ನಿ ಜನರಲ್ ಏನ್ ಮಾಡ್ತಾರ ಅಂತಂದ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಇಂದ ಪ್ರೆಸಿಡೆಂಟ್ ಗೆ ಸಜೆಷನ್ಸ್ ಕೊಡ್ತಾ ಇರ್ತಾರ. ಸೊ ನಡುವೆ ಏನಂತಂದ ಹೇಳಿ ಕೆಲಸ ಮಾಡ್ತಾರೆ. ಯಾವ ಆರ್ಟಿಕಲ್ ಪ್ರಕಾರ? 143 ಪ್ರಕಾರ. ಇದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಕ್ವಶನ್ ನೋಡ್ರಪ್ಪ. ಭಾರತದ ದ್ವೀಪ ಪ್ರದೇಶಗಳು ಸೇರಿದಂತೆ 7516.6 ಕಿಲೋಮೀಟರ್ ಉದ್ದದ ಕರಾವಳಿ
ಮತ್ತು ಡ್ಯಾಶ್ ಡ್ಯಾಶ್ ಕಿಲೋಮೀಟರ್ ಭೂಗಡಿ ರೇಖೆಯನ್ನ ಹೊಂದೈತಿ ಅಂತಂದ ಹೇಳಿ. ಇದು ನಿಮಗೆ ಗೊತ್ತಾಯ್ತಾ? ಈಸಿಯಾಗಿ ಮಾಡ್ಕೋಬಹುದು ಸರ್. ನಾನೇ ಹೇಳ್ತೀನಿ ಇದನ್ನ. 5,000 ಅಂತೂ ಇಲ್ರಿ ಸರ್, ನಮ್ದು 9,000 ಇಲ್ರಿ. ಇವ್ ಎರಡರೊಳಗೆ ಕನ್ಫ್ಯೂಸ್ ಐತ್ರಿ. ಬಟ್ ಆದ್ರೆ 25,000 ಇಲ್ಲ. ನಮ್ದು ಎಷ್ಟೈತಿ? 15,106.7 ಕಿಲೋಮೀಟರ್ ಏನಂತಂದ ಹೇಳಿದ್ರೆ ಭೂಗಡಿ ರೇಖೆಯನ್ನ ಹೊಂದೈತೆ. ಆಮೇಲೆ ಜಲಗಡಿ ಎಷ್ಟೈತಿ? 7,516.6 ಕಿಲೋಮೀಟರ್. ಬಟ್ ಆದ್ರೆ ದ್ವೀಪಗಳನ್ನ ಹೊರತುಪಡಿಸಿ, ದ್ವೀಪಗಳನ್ನ ಬಿಟ್ರೆ ಎಷ್ಟು? 6,100 ಕಿಲೋಮೀಟರ್. ದ್ವೀಪಗಳನ್ನ ಹೊರತುಪಡಿಸಿ 6,100 ಕಿಲೋಮೀಟರ್. ಅಷ್ಟೇ ಪಾಯಿಂಟ್ಸ್ ನೆನ್ಪಿಟ್ಕೊಟ್ರಿ, ಜಾಸ್ತಿ ಬೇಡ, ಮತ್ತೆ ಕನ್ಫ್ಯೂಸ್ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಪ್ರಾಚೀನ ಭಾರತದ ತಮಿಳು ಪ್ರದೇಶದಲ್ಲಿ ಸಾಮಾನ್ಯ ಉಳುಮೆಗಾರರನ್ನ ಏನಂತ ಕರಿತಾ ಇದ್ರು? ಇದು ಒಂದೇ ಒಂದು ಕ್ವಶನ್ ಅನ್ನ ಕೇಳ್ತಾರ ಇಲ್ಲಿ. ಇದನ್ನೊಂದು ಯಾವಾಗ್ಲೂ ನೀವು ನೆನ್ಪಿಟ್ಕೋಬೇಕು ಎಲ್ಲ ಎಕ್ಸಾಮ್ಸ್ ಗಳಲ್ಲಿ. ತಮಿಳುನಾಡದಲ್ಲಿ ಏನಂತಂದ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಸಾಮಾನ್ಯ ಉಳುಮೆಗಾರರನ್ನ ಏನಂತ ಕರಿತಾ ಇದ್ರು ಅಂತಂದ ಹೇಳಿ. ಇದು ಡೈರೆಕ್ಟ್ ಆಗಿ ಹೇಳ್ಬೇಕು, ನೀವು ಏನ್ ಮಾಡಕ್ ಬರಂಗಿಲ್ಲ. ಇಲ್ಲೇನು ಎಲಿಮಿನೇಷನ್ ಆಗಂಗಿಲ್ಲ. ಯಾಕಂತಂದ ಹೇಳಿದ್ರೆ ಎಲ್ಲಾ ವರ್ಡ್ಗಳು ಸೇಮ್ ಆಗ್ತಾವ. ಇಲ್ಲೇನಂತಂದ ಹೇಳಿದ್ರೆ ಉಳ್ಳವರ್ ಅಂತ ಕರಿತಾ ಇದ್ರು. ಏನಂತ ಕರಿತಾ ಇದ್ರು ಅಂತಂದ ಹೇಳಿದ್ರ ಉಳ್ಳವರ್ ಅಂತಂದ ಹೇಳಿ ಕರಿತಾ ಇದ್ರು. ಅಲ್ಲಿ ಉಳುಮೆಗಾರರನ್ನ, ರೈತರನ್ನ ಏನಂತ ಕರಿತಾ ಇದ್ರು ಅಂದ್ರೆ ಉಳ್ಳವರ್. ಉಳುಮೆ ಮಾಡುವವರು ಉಳ್ಳವರ್, ಉಳುಮೆ ಉಳ್ಳವರ್ ಅಂತಂದ ಹೇಳಿ. ನೆಕ್ಸ್ಟ್ ನೋಡ್ರಿ, ದಂಡಾರಿ ನೃತ್ಯವು ಭಾರತದ ಕೆಳಗಿನ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟೈತಿ ಅಂತ ಕ್ವಶನ್ ಕೇಳಿದ್ರ. ಅದು ಎಸ್, ದಂಡಾರಿ. ದಂಡಾರಿ ನೃತ್ಯವು ಭಾರತದ ಕೆಳಗಿನ ಯಾವ ರಾಜ್ಯಕ್ಕೆ? ಕೇರಳ ಅಂತೂ ಬರಂಗಿಲ್ಲ. ಕ್ಲಿಯರ್? ಕೇರಳ ಅಂತ ಬರಂಗಿಲ್ಲ. ಸದಾದ ನಂತರ ನೆಕ್ಸ್ಟ್ ಮಹಾರಾಷ್ಟ್ರನೂ ಇಲ್ಲ, ಮಹಾರಾಷ್ಟ್ರದಲ್ಲೂ ಇಲ್ಲ. ನಾನು ಹೇಳ್ತೀನಿ, ಮಹಾರಾಷ್ಟ್ರದಲ್ಲೂ ಇಲ್ಲ. ನೆಕ್ಸ್ಟ್ ಇವೆರಡರಲ್ಲಿ ಆಗುತ್ತೆ. ಬಟ್ ಅದ್ರಲ್ಲಿ ಆನ್ಸರ್ ಏನಂತಂದ್ ಹೇಳಿದ್ರೆ ಡಿ, ತೆಲಂಗಾಣ. ಆನ್ಸರ್ ಯಾವ್ದು ಅಂತಂದ್ ಹೇಳಿದ್ರೆ ತೆಲಂಗಾಣ. ಇವಾಗ ನಾನ್ ನಿಮ್ಗ 3 ರಾಜ್ಯದ ಕ್ಲಿಯರ್ ಆಗಿ ಬರ್ಸ್ಬಿಡ್ತೀನಿ, ಬರ್ಕೊಂಡ್ಬಿಡ್ರಿ. ಕರ್ನಾಟಕದಲ್ಲಿ ಯಾವ್ಯಾವ ಬರ್ತಾವ? ಕರ್ನಾಟಕದಲ್ಲಿ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಯಾವ್ಯಾವು? ಓಕೆ, ಕರ್ನಾಟಕದಲ್ಲಿ ಯಕ್ಷಗಾನ ಬರುತ್ತಾ. ನೆಕ್ಸ್ಟ್ ಕಂಸಾಳೆ ಬರುತ್ತಾ. ನೆಕ್ಸ್ಟ್ ಯಾವ್ದು? ಕಂಸಾಳೆ. ಆಮೇಲೆ ನೆಕ್ಸ್ಟ್ ಮತ್ತೆ ಯಾವ್ದು ಬರುತ್ತಾ? ಸುಗ್ಗಿ ಕುಣಿತ ಬರುತ್ತಾ, ಡೊಳ್ಳು ಕುಣಿತ ಬರುತ್ತಾ, ಆಮೇಲೆ ಕರಗ ಅಂತಂದ್ ಹೇಳಿ ಬರುತ್ತಾ. ಸೊ ಯಕ್ಷಗಾನ, ಕಂಸಾಳೆ, ಸುಗ್ಗಿ ಕುಣಿತ, ಡೊಳ್ಳು ಮತ್ತು ಕರಗ ಅಂತಂದ್ ಹೇಳಿ. ಎಸ್. ಅದಾದ ನಂತರ ನೆಕ್ಸ್ಟ್ ಅವು ಭೂತದ ಕೋಲ್ ಇವೆಲ್ಲ ಬರಂಗಿಲ್ಲಪ್ಪ, ಅಷ್ಟೊಂದು ಡೀಟೇಲ್ ಆಗಿ ಎಲ್ಲ ಕೇಳಂಗಿಲ್ಲ. ನಾರ್ಮಲ್ ಆಗಿ, ಜನರಲ್ ಆಗಿ ಇಡೀ ಕರ್ನಾಟಕದಲ್ಲ. ಮಹಾರಾಷ್ಟ್ರದಲ್ಲಿ ಯಾವ ಬರ್ತಾವ ಅಂತಂದ್ ಹೇಳಿದ್ರ ಕೋಲಿ ಅಂತಂದ್ ಹೇಳಿ ಬರುತ್ತೆ. ಕೋಳಿ ಅಥವಾ ಕೋಲಿ ಅಂತಂದ್ ಹೇಳಿ ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ ಯಾವ್ದಂತಂದ್ ಹೇಳಿದ್ರೆ ಲಾವಣಿ ಅಂತಂದ್ ಹೇಳಿ ಬರುತ್ತೆ. ಜಾಸ್ತಿ ಕೇಳಿರೋದು ಲಾವಣಿ ಮೇಲೆ, ಆಮೇಲೆ ಕೋಳಿ ಮೇಲೆ. ಸೊ ಇದ್ರ ಮೇಲೆ 2 ಕ್ವಶನ್ ಜಾಸ್ತಿ ಇದಾವ. ಆಮೇಲೆ ಬೋಹಾಡ್ ಅಂತಂದ್ ಹೇಳಿ ಬರುತ್ತೆ, ಬೋಹಾಡ್. ಆಮೇಲೆ ಇನ್ನೊಂದು ಗಫಾ ಅಂತಂದ್ ಹೇಳಿ ಬರುತ್ತೆ. ಇವು ಅಷ್ಟು ನೆನ್ಪಿಟ್ಕೊಡ್ರಿ. ಆಮೇಲೆ ಇನ್ನೊಂದು ತೆಲಂಗಾಣದಲ್ಲಿ ಇವಾಗಿಲ್ಲ, ಹೇಳಂಗಿಲ್ಲ. ನೆಕ್ಸ್ಟ್ ಹೇಳ್ತೀನಿ. ಕೇರಳದ್ ನೋಡ್ರಿ, ಕೇರಳ ಒಂದ್ ಕಡೆ ಸೈಡ್ ಆಗ್ಬಿಡತ್ತ. ಕೇರಳದಲ್ಲಿ ಯಾವ ಅಂತಂದ್ ಹೇಳಿದ್ರೆ ಮೋಹಿನಿ ಅಟ್ಟಂ. ಅದಾದ ನಂತರ ಕಥಕ್ಕಳಿ. ಮೋಹಿನಿ ಅಟ್ಟಂ ಮತ್ತು ಕಥಕ್ಕಳಿ ಇವೆರಡು ಏನಂತಂದ್ ಹೇಳಿದ್ರೆ ಬಹಳ ಇಂಪಾರ್ಟೆಂಟ್ ಆಗ್ತಾವ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಲಾಸ್ಟ್ ಒನ್. 19 ಭಾಷೆಗಳ ಸಿನಿಮಾಗಳಲ್ಲಿ ಹಿನ್ನೆಲೆ ಗಾಯನದಲ್ಲಿ ನೀಡಿದ ಕೊಡುಗೆಗಳಿಗೆ ಈ ಕೆಳಗಿನ ಯಾವ ಗಾಯಕಿಗೆ 2023ರಲ್ಲಿ ಪದ್ಮಭೂಷಣ ಪ್ರಶಸ್ತಿ ಸಿಕ್ತು ಅಂತಂದ್ ಹೇಳಿ. ಓಕೆ, ಡಿ.ಕೆ. ಪಟ್ಟಾಮಳ್ ಅಂತಂದ್ ಆಗಂಗಿಲ್ಲ, ಎಲ್ಲೂ ಕೇಳಿಲ್ಲ ಹೆಸರುಗಳನ್ನ. ನೆಕ್ಸ್ಟ್ ಸುಲೋಚನಾ ಚೌಹಾಣ್, ವಾಣಿ ಜಯರಾಮ್, KS ಚಿತ್ರ ಅಂತಂದ್ ಐತೆ. ಯಾವ್ದು ಆನ್ಸರ್ ಆಗತ್ತ? ಸೊ ನೋಡ್ರಿ, ಇಲ್ಲೆಲ್ಲಾನು ನಿಮ್ಗೆ ಕರೆಕ್ಟ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಬರುತ್ತಾ, ಸ್ವಲ್ಪ ಓದಿರ್ಬೇಕು ಎಲಿಮಿನೇಟ್ ಮಾಡಕ. ಸೊ ಇಲ್ಲೇನಂತಂದ್ ಹೇಳಿದ್ರೆ ವಾಣಿ ಜಯರಾಮ್ ರವ್ರಿಗೆ ಏನಂತಂದ್ ಹೇಳಿದ್ರೆ ಪದ್ಮಭೂಷಣ ಪ್ರಶಸ್ತಿಯನ್ನ ಕೊಡ್ತಾರೆ. ಇವಾಗ ನೀವು ಕರೆಕ್ಟ್ ಆಗಿ ಬರ್ಕೊಡ್ರಿ. 2024ರಲ್ಲಿ ಭಾರತ ರತ್ನ ಪ್ರಶಸ್ತಿಗಳನ್ನ ಯಾರ್ಯಾರು ಕೊಟ್ಟಿದ್ದಾರೆ ಅಂತಂದ್ ಹೇಳಿ. ಭಾರತ ರತ್ನ ಸೊ ಯಾರ್ಯಾರಿಗಂತಂದ್ ಹೇಳಿದ್ರೆ ಫಸ್ಟ್ ಕರ್ಪೂರಿ ಠಾಕೂರ್ ಅಂತಂದ್ ಹೇಳಿ. ಫಸ್ಟ್ ಒನ್ ಯಾರಂತಂದ್ ಹೇಳಿದ್ರೆ ಕರ್ಪೂರಿ ಠಾಕೂರ್, ಬಿಹಾರ CM ಆಗಿದ್ರಿ ಇವ್ರು ಮೊದಲು, ಕರ್ಪೂರಿ ಠಾಕೂರ್. ಸೆಕೆಂಡ್ ಒನ್ ಯಾರಂತಂದ್ ಹೇಳಿದ್ರೆ LK ಅಡ್ವಾಣಿ. ಸೆಕೆಂಡ್ ಒನ್ ಯಾರು? LK ಅಡ್ವಾಣಿ ಅವ್ರಿಗೆ. ಮೂರನೇದು ಯಾರಿಗೆ ಅಂತಂದ್ ಹೇಳಿದ್ರೆ PV ನರಸಿಂಹರಾವ್.
ಮೂರನೇದು ಯಾರು? ಪಿ ವಿ ನರಸಿಂಹರಾವ್. LPG ಅಂತಂದು ಹೇಳ್ತೀನಲ್ಲ, LPG ಏನು ಲಿಬರಲೈಸೇಷನ್, ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಪಿ ವಿ ನರಸಿಂಹರಾವ್ ಅವರಿದ್ದಾಗ. ನೆಕ್ಸ್ಟ್ ನಾಲ್ಕನೇದು ಚರಣ್ ಸಿಂಗ್. ಚರಣ್ ಸಿಂಗ್. ಸೊ ಇವರು ಹುಟ್ಟು ಹಬ್ಬವನ್ನ ಏನಂತ ಆಚರಣೆ ಮಾಡ್ತಾರೆ? ಚರಣ್ ಸಿಂಗ್ ದವ್ರದ್ದು ರೈತರ ದಿನ ಅಂತಂದ ಹೇಳಿ ಏನೋ ಬರುತ್ತಲ್ಲ, ಚರಣ್ ಸಿಂಗ್ ಅದು. ಆಮೇಲೆ ನೆಕ್ಸ್ಟ್ ಐದನೇದು ಇನ್ನೊಬ್ರು ಯಾರಂತಂದ ಹೇಳಿದ್ರೆ MS ಸ್ವಾಮಿನಾಥನ್, ಗ್ರೀನ್ ರೆವಲ್ಯೂಷನ್, ಹಸಿರು ಕ್ರಾಂತಿಯ ಪಿತಾಮಹ MS ಸ್ವಾಮಿನಾಥನ್. ಸೊ ಇವ್ರಿಗೆಲ್ಲ ಏನಂತಂದ ಹೇಳಿದ್ರೆ ಭಾರತ ರತ್ನ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ. ಯಾವ್ದ್ರದ್ದು? 2024ರದ್ದು. ಆಮೇಲೆ 2024ರದ್ದು ಪದ್ಮಭೂಷಣ. ಪದ್ಮಭೂಷಣ ಅಲ್ಲ, ಪದ್ಮ ವಿಭೂಷಣ. ಇದು ಇಂಪಾರ್ಟೆಂಟ್ ಆಗುತ್ತೆ. ಪದ್ಮ ವಿಭೂಷಣ ಫಸ್ಟ್ ಯಾರಿಗೆ ಅಂತಂದ ಹೇಳಿದ್ರೆ ವೈಜಯಂತಿ ಮಾಲಾ. ವೈಜಯಂತಿ ಮಾಲಾ ಅವ್ರಿಗೆ ಏನಂತಂದ ಹೇಳಿದ್ರೆ ಪದ್ಮ ವಿಭೂಷಣ ಪ್ರಶಸ್ತಿಯನ್ನ ಕೊಟ್ಟಿದಾರ. ಸೆಕೆಂಡ್ ಚಿರಂಜೀವಿ, ತೆಲುಗು ನಟ ಚಿರಂಜೀವಿ ಅವ್ರಿಗೆ ಕೊಟ್ಟಿದಾರ. ಮೂರನೇದು ಇನ್ನೊಬ್ರು ಯಾರು ಅಂತಂದ ಹೇಳಿದ್ರೆ ವೆಂಕಯ್ಯ ನಾಯ್ಡು ಅವ್ರೇನಿದ್ರು ಉಪರಾಷ್ಟ್ರಪತಿ ಅವರಿದ್ರಲ್ಲ, ವೆಂಕಯ್ಯ ನಾಯ್ಡು ಆ ಟೈಮಲ್ಲಿ. ಅದಾದ ನಂತರ ನೆಕ್ಸ್ಟ್ ಬಿಂದೇಶ್ವರ ಪಾಜಕ್ ಅಂತಂದ ಹೇಳಿ ಬರ್ತಾರೆ, ಬಿಂದೇಶ್ವರ ಪಾಜಕ್. ಆಮೇಲೆ ಇನ್ನೊಬ್ರು ಯಾರಂತಂದ ಹೇಳಿದ್ರೆ ಪದ್ಮಾ ಸುಬ್ರಹ್ಮಣ್ಯಂ. ಇದೆಲ್ಲೋ ಹೆಸರು ಕೇಳ್ದಂಗೈತಲ್ಲ, ಪದ್ಮಾ ಸುಬ್ರಹ್ಮಣ್ಯಂ ಎಲ್ಲೋ ಕೇಳ್ದಂಗೈತ್ ನೋಡ್ರಿ. ಇದು ಕ್ವಶನ್ ಬರ್ಬೋದು. ಇವ್ರೇನಾದ್ರೂ ಭರತನಾಟ್ಯಕ್ಕೆ ಸಂಬಂಧಪಟ್ಟಿದಾರ? ಭರತನಾಟ್ಯಕ್ಕೆ ಏನಾದ್ರು ಸಂಬಂಧಪಟ್ಟಿದಾರ ನೋಡ್ರಿ. ಯಾವ್ದಕ್ಕಂತಂದ ಹೇಳಿದ್ರೆ ಭರತನಾಟ್ಯ. 100% ಬರೆದು ಇಟ್ಕೊಳ್ರಪ್ಪ. ಕ್ವಶನ್ ಯಾವ್ದಾದ್ರು ಒಂದ್ 3-4 ಶಿಫ್ಟ್ ಅಲ್ಲಿ ಬಂದೇ ಬರುತ್ತ. ಪದ್ಮ ವಿಭೂಷಣ ಯಾರಿಗೆ ಸಿಕ್ತು ಅಂತಂದೇಳಿ ಪದ್ಮಾ ಸುಬ್ರಹ್ಮಣ್ಯಂ ಭರತನಾಟ್ಯಕ್ಕೆ. ಪಕ್ಕಾ ಕ್ವಶನ್ ಬರುತ್ತೆ ಇದು 100%. ಕ್ಲಿಯರ್ ಎಲ್ರಿಗೂ? ಸೊ ಇಷ್ಟೇನಂತಂದ ಹೇಳಿದ್ರ ಇವತ್ತಿನ GK ಎಲ್ರದ್ದು ಸ್ಕೋರ್ ಎಷ್ಟಾಯ್ತು? ಏನೇನ್ ಕ್ಯಾಲ್ಕುಲೇಷನ್ ಮಾಡಿರಿ? ಎಷ್ಟೆಷ್ಟು ಕರೆಕ್ಟ್ ಆದವು? ಓಕೆ, ಗುಡ್. ಎಲಿಮಿನೇಷನ್ ಮೆಥಡ್ ಇಂಪಾರ್ಟೆಂಟ್ ಅಷ್ಟೇ.